ಓಕೆ. ಲಾಸ್ಟ್ ವೀಕ್ ನಾವು ಜೆನಿಸಿಸ್ 24ನೇ ಅಧ್ಯಾಯ ನೋಡ್ಕೊಂಡ್ವಿ. ಅದರಲ್ಲಿ ಈಸಾಕನನ್ನು ಸ್ಯಾಕ್ರಿಫೈಸ್ ಮಾಡುವ ಕುರಿತಾಗಿ ನೋಡಿದ್ವಿ. ಅಬ್ರಾಮ್ ಸ್ಯಾಕ್ರಿಫೈಸ್ ಮಾಡುವುದಕ್ಕೋಸ್ಕರ ದೇವ್ರು ಹೇಳಿರ್ತಾರೆ ಅಂತ. ಬೇರೆ ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರೆ ಅವ್ರಿಗೆ ಈಸಿ ಆಗುತ್ತೆ? ಹಿಂದಿ ಬೇಡ, ನಮ್ಗೆ ಅಷ್ಟು ಬರಲ್ಲ. ಅದಲ್ಲ, इंग्लिश में बात करने से आपको कोई तकलीफ हो जाए? इंग्लिश में आपको समझ में आ जाएगा ना, इंग्लिश में बात करने से. ओके. So last week we saw Genesis chapter 22, wherein we see Abraham. God is asking Abraham to sacrifice his only son Isaac. Before we go into that topic, let us try to understand what situation Abraham was in. ಅಬ್ರಹಾಮನು ಯಾವ ರೀತಿಯಾದ ಒಂದು ಸ್ಥಿತಿಯಲ್ಲಿದ್ದ ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ. ನಾವು ಲಾಸ್ಟ್ ವೀಕ್ ಸಹ ನೋಡಿದ್ವಿ, ಇವತ್ತಿನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೀವು ಅಬ್ರಹಾಮನು ಜೆನಿಸಿಸ್ 15ನೇ ಅಧ್ಯಾಯದಲ್ಲಿ, ಜೆನಿಸಿಸ್ ಚಾಪ್ಟರ್ 15 ವರ್ಸಸ್ 1 and 2, ಅಬ್ರಹಾಮನು ಆದಿಕಾಂಡ 15ನೇ ಅಧ್ಯಾಯ ವಚನ 1-2 ನಾವು ನೋಡಬೇಕಾದ್ರೆ, ಆ ಜಾಗದಲ್ಲಿ ದೇವರು ಅಬ್ರಹಾಮನಿಗೆ ಒಂದು ಪ್ರಾಮಿಸ್ ಕೊಡ್ತಾರೆ, ನಾನೇ ನಿನ್ನ ದೊಡ್ಡ ರಿವಾರ್ಡ್ ಅಂತ. God promises Abraham that he is his biggest reward. Genesis chapter 15 verses 1. ಯಾರಾದರೂ ಓದಿ. ಆದಿಕಾಂಡ 15 ವಚನ 1. ಆದಿಕಾಂಡ 15ನೇ ಅಧ್ಯಾಯ ವಚನ 1. ಜೆನೆಸಿಸ್ 15 ವರ್ಸಸ್ 1. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಕರ್ತರ ವಾಕ್ಯವು ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವು ಇಟ್ಟದೆ ಎಂಬುದೇ. Amen. So God sees Abraham and tells, I am your biggest gift. I will give you great rewards. I'll give you all the riches in the world. ಏನೆಲ್ಲ ಬೇಕೋ ಅದೆಲ್ಲ ನಾನು ಏನು ಮಾಡ್ತೀನಿ, ನಿನಗೆ ಕೊಡ್ತೀನಿ, ಎಲ್ಲ ನಿನ್ನನ್ನು ಸುರಕ್ಷಿತವಾಗಿ ಇಟ್ಕೊಳ್ತೀನಿ, ಎಲ್ಲವನ್ನು ಹೇಳ್ತಾರೆ. ಆದರೆ ಅಬ್ರಹಾಮ್ನ ಬಾಯಿಂದ ಒಂದು ಮಾತು ಬರುತ್ತೆ. ಯಾವ ಮಾತು ಬರುತ್ತೆ ನೋಡಿ, 2ನೇ ವಾಕ್ಯದಲ್ಲಿ, 2nd verse, 2ನೇ ವಾಕ್ಯ ಓದಿ. ಅದಕ್ಕೆ ಅಬ್ರಹಾಮನು, ದೇವರಾದ ಕರ್ತರೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನು ಆಗಿ ಹೋಗುವುದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. So Abraham has one problem in his life. Abraham does not have any children. Abraham has everything. ಅಬ್ರಹಾಮ್ನ ಹತ್ರ ಏನಿದೆ, ಎಲ್ಲ ವಿಷಯಗಳು ಇದೆ, ಆದರೆ ಅವನ ಹತ್ರ ಇಲ್ಲದೆ ಇರುವಂಥ ಒಂದೇ ಒಂದು ವಿಷಯ, ಅದು ಒಂದು ಮಗ. ಯಾಕೆ ಮಗ ಅವನಿಗೆ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು? ಆಸ್ತಿ, ಅವನ ಸೊತ್ತೆಲ್ಲ ಯಾರಿಗಾದ್ರೂ ಹೋಗಿ ಸೇರಬೇಕು. ಅದೊಂದೇ ಅವನ ಮನಸ್ಸಲ್ಲೂ ಸಾರಾಳ ಮನಸ್ಸಲ್ಲೂ ಇದ್ದಂಥ ಒಂದೇ ವಿಷಯ ಏನಂದರೆ, ನನ್ನ ಆಸ್ತಿ ಅಲ್ಲ, ನನ್ನ ಸಂತಾನಕ್ಕೆ ಹೋಗಿ ಸೇರಬೇಕು. ದ ಓನ್ಲಿ ಪ್ರಾಬ್ಲಮ್ Abraham had was in his life was he did not have children. But why he wanted kids was all of the riches that he had, he wanted to give it to his kids. He did not want to give it to anybody else. He wanted all of his treasure to go to his kids. But God had other plans. ದೇವರಿಗೆ ಏನಿತ್ತಂದರೆ, ದೇವರಿಗೆ ಬರೀ ಇವನ ಹಣಕಾಸು ಮಾತ್ರ ಅವ್ರಿಗೆ ಮಕ್ಳಿಗೆ ಹೋಗಿ ಸೇರ್ಬೇಕನ್ನೋದಲ್ಲ, ಅದನ್ನು ಮೀರಿ ಹೆಚ್ಚಾದ ವಿಷಯಗಳು ಅವನಿಗೆ ಹೋಗಿ ಸೇರಬೇಕು ಅಂತ ಆಸೆ ಇತ್ತು. ನಾವು ಈ ಒಂದು ಚಾಪ್ಟರ್ ನೋಡ್ತಾ ಇರಬೇಕಾದ್ರೆ ದೇವರು ಅಬ್ರಹಾಮನಿಗೆ ಒಂದು ಪ್ರಾಮಿಸ್ ಕೊಡ್ತಾರೆ ನೋಡಿ. 18ನೇ ವಾಕ್ಯದಲ್ಲಿ ಏನು ಪ್ರಾಮಿಸ್ ಕೊಡ್ತಾರೆ, ನಾನು ನಿನಗೆ ದೊಡ್ಡ ಸಂತಾನವನ್ನು ಕೊಡ್ತೀನಿ ಅಂತಾರೆ. 18th verse. ಜೆನೆಸಿಸ್ 15ನೇ ಅಧ್ಯಾಯ ವಚನ 18. ಜೆನೆಸಿಸ್ 15 ವರ್ಸಸ್ 18. ಆ ದಿನದಲ್ಲಿ ಕರ್ತರು ಅಬ್ರಹಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯೂಫ್ರೆಟಿಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದರು. ನೋಡಿ, ಅದಕ್ಕೆ ಮುಂಚೆ 13ನೇ ಅಧ್ಯಾಯದಲ್ಲಿ ನೋಡಿ, ಅಲ್ಲಿ ಏನು ಹೇಳ್ತಾರೆ ಅಂದರೆ, ನಿನಗೆ ದೊಡ್ಡ ಸಂತತಿಯನ್ನು ಕೊಡ್ತೀನಿ. ಗಾಡ್ ಪ್ರಾಮಿಸಸ್ ಅಬ್ರಹಾಮ್ ಒನ್ ಥಿಂಗ್, ದಟ್ ಇಸ್ ಐ ವಿಲ್ ಗಿವ್ ಯು ಡಿಸೆಂಡೆಂಟ್ಸ್ ಆಸ್ ಮಚ್ ಆಸ್ ದಿ ಸ್ಟಾರ್ಸ್. Just like how we can't count the number of stars in the sky, God promises to Abraham that I will give you so many children. ದೇವರು ಅಬ್ರಹಾಮನಿಗೆ ಕೊಡುವಂಥ ಒಂದು ಪ್ರಾಮಿಸ್ ಏನು, ಈ ಒಂದು ನಕ್ಷತ್ರಗಳು ಇರುವಷ್ಟು ನಿನಗೆ ಏನು ಮಾಡ್ತೀನಿ, ಸಂತತಿಯವರನ್ನು ನಾನು ನಿನಗೆ ಕೊಡ್ತೀನಿ. ಅದು ಮಾತ್ರ ಅಲ್ಲ, ಆ ನೆಲವನ್ನು ಸಹ ನಿನಗೆ ಕೊಡ್ತೀನಿ ಅಂತ ವಾಗ್ದಾನ ಕೊಡ್ತಾರೆ. ಅಲ್ಲೆಲೂಯಾ. ಆದರೆ ಆ ಜಾಗದಲ್ಲಿ ಇರುವಂಥ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಅವನು ವರ್ಷಗಳ ಕಾದಿರ್ತಾನೆ. ಒಂದು 10 ವರ್ಷ ಆಗುತ್ತೆ. ಅವನಿಗೆ ಆಲ್ರೆಡಿ ಏನು ವಯಸ್ಸಾಗಿರುತ್ತೆ, 75 years. Abraham is 75 years, his wife Sarah is 65 years. It is impossible for anyone to have kids at that age. For example,
65 ವಯಸ್ಸು ಆಗಿರೋ ಒಂದು ಮುದುಕಿಯ ಕೈಯಲ್ಲಿ ಒಂದು ಮಕ್ಕಳು ಎತ್ಕೊಳ್ಳೋದು ಇಂಪಾಸಿಬಲ್ ಆದ ವಿಷಯ. ಕಷ್ಟ ಅಲ್ಲ, ಇಟ್ ಇಸ್ ಇಂಪಾಸಿಬಲ್. 65ಗೆ ಏನಾಯಿತು ಯಾಕಂದರೆ ಮ್ಯಾಕ್ಸಿಮಮ್ ವುಮೆನ್ ಕ್ಯಾನ್ ಹ್ಯಾವ್ ಚೈಲ್ಡ್ ಇಸ್ 35-40, ಮ್ಯಾಕ್ಸಿಮಮ್ ಅಂದರೆ 40. ದಟ್ ಈಸ್ ಆಲ್ಸೋ ವೆರಿ ಬಿಗ್ ಡೀಲ್. ಆದರೆ ಸಾರಾಳ್ ಇಸ್ ಆಲ್ರೆಡಿ 65, ಅಬ್ರಹಾಮ್ ಇಸ್ 75 ವೆನ್ ಗಾಡ್ ಕಾಲ್ಸ್ ಹಿಮ್ ಔಟ್ ಆಫ್ ಹಿಸ್ ಹೋಮ್. ದೇವರು ಅವರ ಮನೆಯಿಂದ ಆಚೆ ಕರಿಬೇಕಾದ್ರೆ ಅಬ್ರಹಾಮ್ಗೆ 75 ಇಯರ್ಸ್, ಸಾರಾಳಿಗೆ ಹಂಗಂದರೆ 65, 10 years ಡಿಫ್ರೆನ್ಸ್ ಅವ್ರಿಗೆ. ಸೊ ಗಾಡ್ ವಾಂಟ್ಸ್ ಸಾರಾಳ್ ಆ್ಯಂಡ್ ಅಬ್ರಹಾಮ್ ಟು ಹ್ಯಾವ್ ಅ ಕಿಡ್, ಹ್ಯಾವ್ ಅ ಚೈಲ್ಡ್, ಈಸಾಕ್, ಬಟ್ ದೇ ಆರ್ ನಾಟ್ ರೆಡಿ ಫಾರ್ ಇಟ್. ಆಲ್ರೆಡಿ ಇಷ್ಟು ವಯಸ್ಸಾಯ್ತಲ್ಲ, ಆಲ್ರೆಡಿ ದೇ ಆರ್ ದಿಸ್ ಓಲ್ಡ್. ಗಾಡ್ ಪ್ರಾಮಿಸಸ್ ಟು ಹಿಮ್. ಸೊ ಅಟ್ ದ್ಯಾಟ್ ಟೈಮ್ ಅಬ್ರಹಾಮ್ ಇಸ್ ವೇಟಿಂಗ್ ಆ್ಯಂಡ್ ವೇಟಿಂಗ್ ಆ್ಯಂಡ್ ವೇಟಿಂಗ್. ಆಫ್ಟರ್ 10 years ಹಿ ಡಸ್ ಅ ಮಿಸ್ಟೇಕ್. 10 ವರ್ಷಗಳಾದ ಮೇಲೆ ಒಂದು ತಪ್ಪನ್ನು ಅಬ್ರಹಾಮ್ನು ಮಾಡ್ತಾನೆ. ಸೊ 16ನೇ ವಾಕ್ಯದಲ್ಲಿ 16ನೇ ಅಧ್ಯಾಯದಲ್ಲಿ ಫಸ್ಟ್ ವರ್ಸ್ 1, 2, 3 ಯು ಕ್ಯಾನ್ ರೀಡ್. Genesis chapter 16 verses 1, 2 and 3. ಆದಿಕಾಂಡ 16ನೇ ಅಧ್ಯಾಯ ವಚನ 1, 2, 3. Genesis 16th chapter verse 1 and 2, 3. ಅಬ್ರಾಮನ ಹೆಂಡತಿಯಾದ ಸಾರಾಯಳಿಗೆ ಮಕ್ಕಳು ಇರಲಿಲ್ಲ. Abraham's wife had not had any children yet, although she was 65 years old. Okay. ಆಕೆಗೆ ಐಗುಪ್ತ ದೇಶಗಳಾದ ಹಾಗಾರಳೆಂಬ ದಾಸಿ ಇದ್ದಳು. ಹೀಗಿರಲಾಗಿ ಸಾರಾಯಳು ಅಬ್ರಾಮನಿಗೆ, ಕರ್ತನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು. ಅಬ್ರಾಮನು 10 ವರ್ಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಾಯಳು ಐಗುಪ್ತಳಾದ ಆಗಾರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು. Okay. So it's been 10 years since Abraham has been waiting for God to answer his prayer. 10 ವರ್ಷದಿಂದ ಅಬ್ರಾಮ್ ಏನು ಮಾಡ್ತಾ ಇದ್ದಾನೆ, ದೇವ್ರ ಹತ್ರ ವಾಕ್ಯವನ್ನು ಪಡ್ಕೊಂಡು, ನೀವು ದೇವರೇ, ನೀವು ನನಗೆ ಸಾರಾಳ್ ಮೂಲಕ, ಥ್ರೂ ಸಾರಾ you'll give me a child ಅಂತ he's waiting. But now that he's already 85 years old and Sarah is 75. ಸೊ ಸಾರಾಳ್ಗೆ ಏನಾಯಿತು, 75 ವಯಸ್ಸಾಯಿತು, 75 years ಆಗ್ತಾ ಇದೆ. ಅಬ್ರಾಮ್ಗೆ 85 years ಆಯಿತು. ಸೊ ಇದಾದ ಮೇಲೆ ದೇ ಡಿಸೈಡೆಡ್, ಅವ್ರೇನು ಡಿಸೈಡ್ ಮಾಡಿಬಿಟ್ರಂದರೆ, ಇನ್ಮೇಲೆ ನನ್ನ ಮಕ್ಕಳು ಆಗೋದು ಸಾಧ್ಯನೇ ಇಲ್ಲ. ಸೊ ಸಾರಾಳ್ ಓನ್ ವೈಫ್ ಟೆಲ್ಸ್ ಅಬ್ರಹಾಮ್, ಯು ಕ್ಯಾನ್ ಹ್ಯಾವ್ ಕಿಡ್ ವಿತ್ ಮೈ ಸ್ಲೇವ್ ಗರ್ಲ್. ಅಬ್ರಾಮ್ ಏನು ಹೇಳ್ತಾನೆ, ಇನ್ ದೋಸ್ ಡೇಸ್ ಹ್ಯಾವಿಂಗ್ ವರ್ಕರ್ಸ್ ಇನ್ ಯೋರ್ ಹೋಮ್ ವಾಸ್ ಅ ಕಾಮನ್ ಥಿಂಗ್. ಸೊ ಅಂಥ ಒಂದು ಸ್ಥಳದಲ್ಲಿ ದೇರ್ ಇಸ್ ದಿಸ್ ವುಮೆನ್ ಕಾಲ್ಡ್ ಹಾಗಾರ್. ಸೊ ಸಾರಾಳ್ ಓನ್ ವೈಫ್, ಅಬ್ರಾಮ್ಸ್ ಓನ್ ವೈಫ್ ಸಾರಾ ಸೇಸ್, ಯು ಕ್ಯಾನ್ ಹ್ಯಾವ್ ಕಿಡ್ಸ್ ಥ್ರೂ ಹಾಗಾರ್. ಸೊ ಅಬ್ರಾಮ್ನ ಸ್ವಂತ ಹೆಂಡತಿ ಸಾರಾ ನೋಡಿ 75 ವರ್ಷ, 75 years ಏನು ಮಾಡಿದ್ದಾರೆ, ಇವಾಗ 25 ವರ್ಷ ಆಯಿತು, ಇಷ್ಟು ವರ್ಷ ಆಯ್ತಲ್ಲ, ಇದಕ್ಕೆ ಮೇಲೆ ಮಕ್ಕಳಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಏನು ಹೇಳ್ತಾರೆ, ನೀನು ಇವಳ ಮೂಲಕ ಏನು ಮಾಡು, ಮಕ್ಕಳು ಎತ್ಕೋ. ಯೋಚನೆ ಮಾಡಿ ನೋಡಿ, ಎಷ್ಟು ದುಃಖದಿಂದ ಎಷ್ಟು ವರ್ಷಗಳು ಟ್ರೈ ಮಾಡಿದ ಮೇಲೆ ಇವರು ಆ ಒಂದು ಸ್ಥಿತಿಗೆ ಬಂದಿರ್ತಾರೆ. ವಾಟ್ ಐ ವಾಂಟೆಡ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಸ್ ವಾಟ್ ಸಾರ್ಟ್ ಆಫ್ ಸಿಚುವೇಶನ್ ಅಬ್ರಹಾಮ್ ವಾಸ್ ಇನ್. ಅಬ್ರಾಮನು ಎಂಥ ಒಂದು ಸ್ಥಿತಿಯಲ್ಲಿದ್ದ ಅಂತ. ನಾಟ್ ಜಸ್ಟ್ ಅಬ್ರಹಾಮ್ ಆ್ಯಂಡ್ ಸಾರಾ, ವಾಟ್ ಸಾರ್ಟ್ ಆಫ್ ಸಿಚುವೇಶನ್ ದೇ ವರ್ ಇನ್. We get a promise from God and we say, God, I have been waiting for so long, why have you not answered my prayer? ದೇವರೇ, ಇಷ್ಟು ವರ್ಷಗಳಿಂದ ನಾನು ನಿಮ್ಮ ವಾಗ್ದಾನಕ್ಕೋಸ್ಕರ ಕಾದಿದ್ದೀನಲ್ಲ, ಯಾಕೆ ನನಗೆ ಇನ್ನೂ ಕೊಟ್ಟಿಲ್ಲ? ದೇವರೇ, ನಾನು ಮನೆ ಕೇಳಿದ್ನಲ್ಲ, ನನಗೆ ಇನ್ನೂ ಏನು ಮಾಡಿಲ್ಲ, ನಾನು ಕೇಳಿದ ಮನೆ ಕೊಟ್ಟಿಲ್ಲ. ದೇವರೇ, ನಾನು ಮಕ್ಕಳು ಕೇಳಿದೆ, ಇನ್ನೂ ಏನು ಮಾಡಿಲ್ಲ, ಮಕ್ಕಳು ಕೊಟ್ಟಿಲ್ಲ. ಅಥವಾ ನಾನು ಏನು ಕೇಳಿದೆ, ಒಂದು ಮೊಬೈಲ್ ಕೇಳಿದೆ, ಬೈಕ್ ಕೇಳಿದೆ, ಕಾರ್ ಕೇಳಿದೆ, ಎನಿಥಿಂಗ್, ವಾಟ್ ಎವರ್ ಆರ್ ನೀಡ್ ಇಸ್, ನಮಗೆ ಬೇಕಾಗಿರುವಂಥ ವಿಷಯ. So we ask God, I want this, I want a kid, or I want a house to stay in, or I want a job, or I want to buy a car, whatever we go to God and ask him. And God gives you a promise. God says, I will give you this thing. He gives a verse, he gives a promise, but then it doesn't happen. You wait, and then you get frustrated. You get sad. You are like, God, how long? कितने दिनों से मैं वेट कर रहा हूँ आपके लिए. आपका प्रॉमिस, आपका जो वाग्दान दिए थे वो नहीं हुआ हमारे जीवन. ನಮ್ಮ ಜೀವನದಲ್ಲಿ ಏನಾಗಿಲ್ಲ, ಆ ಒಂದು ವಿಷಯ ನಡೆದಿಲ್ಲ. ಸೊ ವಿ ವೇಟ್ ಫಾರ್ ಸೋ ಲಾಂಗ್. ನಾವು ಇಷ್ಟು ವರ್ಷ ಕಾದಿದ್ದ ಮೇಲೆ
ದೇವರು ಆ ವಿಷಯ ಕೊಡದೇ ಇರುವಾಗ ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ? ಹೌ ಡು ಯು ಥಿಂಕ್ ಯುವರ್ ಹಾರ್ಟ್ ವಿಲ್ ಬಿ ಟುವರ್ಡ್ಸ್ ಗಾಡ್ ವೆನ್ ಈಸ್ ನಾಟ್ ಆನ್ಸರ್ಡ್ ಯುವರ್ ಪ್ರೇಯರ್ಸ್ ಫಾರ್ ಓವರ್ 20 years? What if God doesn't do anything? You can have thousands of verses in the Bible. ದೇವರ ವಾಕ್ಯದಲ್ಲಿ ಸಾವಿರಾರು ವಾಕ್ಯಗಳು ಇರ್ಬೋದು. ನಿಮಗೇನೆ ದೇವರ ವಾಗ್ದಾನ ಕೊಡ್ಬೋದು. ಗಾಡ್ ಕ್ಯಾನ್ ಗಿವ್ ಯು ದೋಸ್ ಪ್ರಾಮಿಸಸ್ ಇಟ್ ಸೆಲ್ಫ್. ಬಟ್ ಇಟ್ ಡಸಂಟ್ ಹ್ಯಾಪನ್ ಇನ್ ಯುವರ್ ಲೈಫ್. ಇಫ್ ಇಟ್ ಡಸಂಟ್ ಅಕರ್ ಅಂದರೆ, ಪ್ರಾಕ್ಟಿಕಲಾಗಿ ನಮ್ಮ ಕಣ್ಮುಂದೆ ನಡೆದಿಲ್ಲ ಅಂದರೆ ನಾವೇನು ಮಾಡ್ತೀವಿ? ವಾಟ್ ಈಸ್ ದ ಪಾಯಿಂಟ್? ನಮ್ಮ ಜೀವನದಲ್ಲಿ ಎಷ್ಟೋ ದಿವಸಗಳು ಬರುತ್ತೆ ಏನಂದರೆ, ನಾವೆಷ್ಟೇ ವಿಶ್ವಾಸದ ವಾಕ್ಯಗಳು ಕೇಳಿದ್ರೂ ಆ ವಾಕ್ಯ ನಮಗೇನು ಯೂಸ್ ಆಗಲ್ಲ. ಇನ್ ದ ಸೆನ್ಸ್ ಆಫ್ ಯಾವ ರೀತಿ ಅಂದರೆ, ಆ ವಾಕ್ಯಗಳು ನಮಗೇನಾಗಲ್ಲ, ನಾವು ವಿಶ್ವಾಸನೇ ಇಟ್ ಸಮ್ಟೈಮ್ಸ್ ವೆನ್ ಯು ಈವನ್ ಹಿಯರ್ ದ ವರ್ಡ್ ಆಫ್ ಗಾಡ್ ಯು ವಿಲ್ ಬಿ ಲೈಕ್, ವಾಟ್ ಇಸ್ ದ ಪಾಯಿಂಟ್? क्या ही कर लेंगे, बस सुनते लेकिन कुछ नहीं हो रहा, मेरे ज़िंदगी में कुछ भी नहीं हो रहा. तो हम क्या परेशान होके ವಿ ಬಿಕಮ್ ವೆರಿ ಸ್ಯಾಡ್. ನಾವು ಏನಾಗ್ಬಿಡ್ತೀವಿ, ತುಂಬ ದುಃಖದಿಂದ ಇರ್ತೀವಿ. ಸೊ ಅಂಥ ಒಂದು ಸಿಚುವೇಶನಲ್ಲಿ ಇರಬೇಕಾದ್ರೆ ಆಬ್ರಾಮ್ನ ಸ್ಥಿತಿ ನೋಡಿ. ಈಸ್ ವೇಟೆಡ್ 20 ವರ್ಷ ಏನು ಮಾಡಿದ್ದಾನೆ? ಕಾದಿದ್ದಾನೆ. 20 years Abraham has been waiting for a kid. At least 20. Not just 20. Imagine he married Sarah and they both got married when they were 25-30. Now he is 75. No, he's 85. So he's been waiting for 50 years for a kid. And God, after God told him, he's been waiting at least for 10-15 years. ದೇವರು ಹೇಳಿದ ಮೇಲೆ ಕಡಿಮೆ ಅಂದರೆ ಎಷ್ಟು ವರ್ಷ? 10-15 ವರ್ಷ ಕಾದಿದ್ದಾನೆ. ವಿತೌಟ್ ಗಾಡ್ ಸೇಯಿಂಗ್ ಈಸ್ ಬಿನ್ ವೇಟಿಂಗ್ ಫಾರ್ 50 years. ಸೊ ಯೋಚನೆ ಮಾಡಿ ನೋಡಿ, ಇಸ್ ಬಿನ್ 50 years. 50 ವರ್ಷ ಒಂದು ವಿಷಯಕ್ಕೋಸ್ಕರ ಕಾದಿರುವುದು ಎಷ್ಟು ಕಷ್ಟವಾದ ವಿಷಯ. ಹೌ ಡಿಫಿಕಲ್ಟ್ ಇಟ್ ಇಸ್ ಟು ವೇಟ್ ಫಾರ್ ಒನ್ ಥಿಂಗ್ ಫಾರ್ 50 years. 50 साल क्या कर रहा है अब्राहम? एक बच्चे के लिए क्या कर रहा है? वेट कर. ठीक. तो when this thing is happening, ಈ ಒಂದು ವಿಷಯ ನಡೀತಾ ಇರಬೇಕಾದ್ರೆ ಫೈನಲಿ ಸಾರಾಳ್ ಗಿವ್ಸ್ ಅಪ್. ಫೈನಲಿ ಸಾರಾ ಏನು ಮಾಡ್ತಾಳೆ? ಸರಿ ಆಯಿತು, I can't wait anymore. Sarah, his own wife, says, I can't wait anymore. What you do is have a kid through Hagar. Hagar is an Egyptian slave girl in his home, worker girl in his home. So an own wife says, you can have a kid through Sarah. ಸ್ವಂತ ಏನು ಹೇಳ್ತಾಳೆ? ನಿಮ್ಮ ಸಾರಾಳ್ ಮೂಲಕ ನನಗೆ ಏನು ಮಾಡಿ ಒಂದು ಮಗು ಎತ್ಕೊ. ಸೊ ಥ್ರೂ ದ್ಯಾಟ್, ವೆನ್ Abraham is 86 years old, he has a son called Ishmael. Hallelujah. Okay, so at this time what happens? Abraham has a son called Ishmael when he is 86 years old. And Sarah is now 76. So they think, I will no longer have kids, so they decide, I will have it through Hagar. So now God gave a promise. God gave a promise. God said, I will give you descendants. I'll give you not just one son. He's like, I'll give you so many sons that you'll not be able to count. I'll give you so many people. But Abraham does not even have one. Imagine you are asking God, God, I want something. ಏನಾದರೂ ದೇವ್ರ ಹತ್ರ ಹೋಗಿ ಕೇಳ್ತೀವಿ, ದೇವರೇ ನನಗೆ ಈ ಒಂದು ವಿಷಯ ಬೇಕು. ಯಾವುದಾದೊಂದು ಎಕ್ಸಾಂಪಲ್ ಹೇಳಿ. ಫಾರ್ ಎಕ್ಸಾಂಪಲ್, ದೇವ್ರ ಹತ್ರ ನೀವು ಒಂದು ಮೊಬೈಲ್ ಕೇಳ್ತಾ ಇದ್ರೆ ಅಂತ ಇಟ್ಕೊಳ್ಳಿ. You're asking God for a mobile phone. I know we don't ask. We usually go and buy ourselves. ನಾವೇ ಹೋಗಿ ಏನು ಮಾಡಿಬಿಡ್ತೀವಿ? ಆರ್ಡರ್ ಮಾಡಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. You are telling God, I want a mobile phone. But God is like, no, I want you to start a mobile phone brand, or I want you to have an entire shop, mobile shop ನಿನಗೆ ನಾನು ಏನು ಮಾಡ್ತೀನಿ? ಕೊಡ್ತೀನಿ ಅಂತ. You want only one mobile phone. God is saying, I want you to have a full shop full of mobile phones. ಹೌ ವಿಲ್ ಯು ಫೀಲ್? ನಮ್ಗೆ ಹೆಂಗಿರುತ್ತೆ? ದೇವ್ರೆ, ನಾನು ಕೇಳ್ತಾ ಇರೋದು ಒಂದೇ ಒಂದು, ನನಗೇನಕ್ಕೆ ಆ ಫುಲ್ ಶಾಪ್ ಇಟ್ಕೊಂಡು ನಾನೇನು ಮಾಡಲಿ? ಅಥವಾ ನೀವು ದೇವ್ರ ಹತ್ರ ಹೋಗಿ ಒಂದು ಗಾಡಿಗೋಸ್ಕರ ಕೇಳ್ತಾ ಇದ್ದೀರಾ, ದೇವ್ರು ಹೇಳ್ತಾರೆ ನಿನ್ನನ್ನು ಅದು ಇಟ್ಕೊಂಡು ದೊಡ್ಡ ವಿಷಯ ಮಾಡಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನೇನೋ ಹೇಳ್ತಾರೆ. ಶೋರೂಮೇ ಇಡಬೇಕು ಅಂತ ಆಸೆ ಪಡ್ತಾರೆ. ಗಾಡ್ ವಾಂಟ್ಸ್ ಯು ಟು ಹ್ಯಾವ್ ಎ ಎಂಟೈರ್ ಶೋರೂಮ್ ಆಫ್ ವೆಹಿಕಲ್ಸ್. ಬಟ್ ಯು ಆರ್ ಲೈಕ್, ಗಾಡ್, ಐ ಜಸ್ಟ್ ವಾಂಟ್ ಒನ್. ದ್ಯಾಟ್ ಈಸ್ ವೇರ್ ದ ಪ್ರಾಬ್ಲಮ್ ಇಸ್. ನಮ್ಮ ಪ್ರಾಬ್ಲಮ್ ಎಲ್ಲ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ, ನಮಗೆ ಬೇಕಾಗಿರೋದು ಒಂದೇ ಒಂದು ವಿಷಯ. ವಿ ಓನ್ಲಿ ವಾಂಟ್ ದ್ಯಾಟ್ ಒನ್ ಥಿಂಗ್. ಬಟ್ ಗಾಡ್ ವಾಂಟ್ಸ್ ಅಸ್ ಟು ಹ್ಯಾವ್ something that which we are not capable of having. When a person can't buy one mobile phone or he can't buy one plate of food, he will not think about having a hotel. ಒಂದು ಮನುಷ್ಯನಿಗೆ ಊಟ ಮಾಡೋಕ್ಕೆ ಅವತ್ತಿಗೆ ರೈಸ್ ಇಲ್ಲ ಅಂದರೆ ಅವ್ನು ಏನು ಮಾಡಲ್ಲ, ಒಂದು ಹೋಟೆಲ್ ನಡೆಸಬೇಕು ಅಂತ ಯೋಚನೆ ಮಾಡಲ್ಲ. ಸೊ ಆಲ್ ಅಬ್ರಹಾಮ್ ವಾಂಟೆಡ್ ವಾಸ್ ದ್ಯಾಟ್
one kid. But God wanted him to have multiple descendants. Hallelujah. Okay. God said, ಥ್ರೂಔಟ್ ದ ವರ್ಲ್ಡ್ ಯೋರ್ ಚಿಲ್ಡ್ರನ್ ವಿಲ್ ಬಿ ದೇರ್ ಅಂತ. ಎಂಟೈರ್ ಭೂಲೋಕದಲ್ಲಿ ಏನಾಗಿರ್ತಾರೆ ಅಂತ ನಿನ್ನ ಮಕ್ಕಳು ಎಲ್ಲ ಕಡೆ ಹರಡಿರ್ತಾರೆ. ಹಲ್ಲೆಲೂಯಾ. ಸೊ ಗಾಡ್ಸ್ ಥಿಂಕಿಂಗ್ ಇಸ್ ಸೋ ಮಚ್ ಹೈಯರ್ ದೆನ್ ಆರ್ ಥಿಂಕಿಂಗ್ ದ್ಯಾಟ್ ಸಮ್ಟೈಮ್ಸ್ ವಿ ಸ್ಟಾರ್ಟ್ ಕನ್ಫ್ಲಿಕ್ಟಿಂಗ್ ವಿತ್ ಗಾಡ್. ಅಂದರೆ ನಮಗೂ ದೇವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಒಂಥರ ಅವ್ರ ಇಂಟ್ರೆಸ್ಟೇ ಬೇರೆ, ನಮ್ಮ ಇಂಟ್ರೆಸ್ಟೇ ಬೇರೆ. ನಮಗೇನು ಇವಾಗೆ ಇದು ಬೇಕು. ಗಾಡ್ ವಾಂಟ್ಸ್ ಅಸ್ ಟು ಹ್ಯಾವ್ ಬಿಗ್ ಥಿಂಗ್ಸ್, ಬಿಗರ್ ಬ್ಲೆಸ್ಸಿಂಗ್ಸ್. ಹಲ್ಲೆಲೂಯಾ. ಓಕೆ. ಸೊ ಇವಾಗ ಇಂಥ ಒಂದು ಸಿಚುವೇಷನಲ್ಲಿ, ಇನ್ ಸಚ್ ಎ ಸಿಚುವೇಷನ್ ವಾಟ್ ಹ್ಯಾಪನ್ಸ್ ಇಸ್ ಹಿ ಗಿವ್ಸ್ ಬರ್ತ್ ಟು ಇಶ್ಮಾಯೆಲ್. ನೌ ಇನ್ ಚಾಪ್ಟರ್ 17 God is coming to Abraham and saying, I will give you a son. Abraham is like, God, I already have a son. I already have one son. Why do I want one more? When Abraham is 100 years old, God comes to him and says, I will give you a son. So if Abraham is 100, Sarah is 90. It is not possible for a lady to have a kid at age of 90. ಒಂದು ಹೆಂಗಸಿಗೆ 90 ಇಯರ್ಸ್ ಇರುವಾಗ ಒಂದು ಮಕ್ಕಳು ಎತ್ಕೊಳ್ಳೋದು ಇಂಪಾಸಿಬಲ್ ಆದ ವಿಷಯ. ಇಟ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್. ಆದರೆ ಗಾಡ್ ಇಸ್ ಕಮಿಂಗ್ ಟು ಅಬ್ರಾಮ್ ವೆನ್ ಈಸ್ 100 ವರ್ಷ ಇರಬೇಕಾದ್ರೆ ದೇವರು ಅಬ್ರಾಮ್ ಹತ್ರ ಬರ್ತಾರೆ. ಇಲ್ಲಿ ಕಮೆನ್ಸೆ, ನಿನಗೂ ಸಾರಾಳ ಮೂಲಕ ನಾನು ಏನು ಮಾಡ್ತೀನಿ, ಒಂದು ಸಂತತಿ. ಐ ವಿಲ್ ಗಿವ್ ಯು ಅ ಸನ್ ಥ್ರೂ ಯು ಆ್ಯಂಡ್ ಸಾರಾ. ದ ಓನ್ಲಿ ವೇ ಗಾಡ್ ಕ್ಯಾನ್ ಗಿವ್ ಅ ಸನ್ ಥ್ರೂ ಸಾರಾಳ್ ಅಟ್ ದಿಸ್ ಪಾಯಿಂಟ್ ಇಸ್ ಅ ಬಿಗ್ ಮಿರಾಕಲ್. ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ. 90 years ಸಾರಾ ಇಸ್, ಅಬ್ರಹಾಮ್ ಇಸ್ 100 years old. ಇಷ್ಟು ವಯಸ್ಸಿರಬೇಕಾದ್ರೆ ಇಂಥ ಒಂದು ಸಿಚುವೇಶನ್ಲಿ ದೇವರು ಬಂದು ಏನು ಮಾಡ್ತಾರೆ, 17th chapter 18th verse ಅಲ್ಲಿ ಏನು ಮಾಡ್ತಾರೆ, ದೇವರು ಒಂದು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಬಟ್ ಈ ಒಂದು ಸ್ಥಳದಲ್ಲಿ ಇನ್ ದಿಸ್ ಸಿಚುವೇಶನ್ ಅಬ್ರಹಾಮ್ ಸೇಸ್ ಒನ್ ಥಿಂಗ್. 18ನೇ ವಾಕ್ಯ ಓದಿ. Genesis chapter 17 verses 18. ಆದಿಕಾಂಡ 17ನೇ ಅಧ್ಯಾಯ ವಚನ 18. Genesis 17 verses 18. ದೇವರು ಇಷ್ಮಾಯೇಲ ನಿದ್ದಾನಲ್ಲ, ಅವನೇ ನಿನ್ನ ದಯಹೊಂದಿ ಬಾಳಲಿ ಎನ್ನಲು ದೇವರು, ಹಾಗಲ್ಲ, ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು. ಆಮೆನ್. Okay, let's imagine now it has been 25 years since God promised Abraham for a son. He already got a son when he was 86. After 15 years, Abraham gave up and he got a son. 15 ವರ್ಷ ಆದಮೇಲೆ ಅಬ್ರಾಮ್ ಹೇಳ್ತಾನೆ, ಇಷ್ಟೇ ಸಾಕು, ವೆಯ್ಟ್ ಮಾಡಿದ್ದು, ನಾನೇನು ಮಾಡ್ತೀನಿ, ಹಾಗಾರ್ ಮೂಲಕ ಒಂದು ಮಗನನ್ನು ಏನು ಮಾಡ್ತೀನಿ, ಕೊಂಡ್ಕೊಳ್ತೀನಿ ಅಂತ ಮಾಡ್ಕೊಳ್ತೀನಿ ಅಂತ 85-86 ಇಯರ್ಸ್ ಇರುವಾಗಲೇ ಮಾಡ್ಕೊಳ್ತಾನೆ. ಇವಾಗ 100 ವರ್ಷ ಆಯಿತು. ಅಬ್ರಾಮ್ಗೆ ಏನಂದರೆ, ಇರೋ ಮಗ ಸಾಕು, ನಮ್ಮ ಮನೆಗೆ ಒಂದು ಮಗ ಸಾಕು. ಅಬ್ರಾಮ್ ಏನು ಹೇಳ್ತಾ ಇದ್ದಾನೆ, ಫಾರ್ ಮೀ ದಟ್ ಒನ್ ಸನ್ ಇಸ್ more than Ishmael is more than enough. I don't want one more. He is like, he laughs when God says. Abraham is laughing inside. He's saying, when I am 100 years old, my wife is 90. How will God give me a child? Impossible. He's laughing and then he's saying, God, I already have one son called Ishmael. Why not use him only as my son? But God is like, no, through Sarah I will give you a son. Hallelujah. ಗಾಡ್ ಇಸ್ ಸೇಯಿಂಗ್ ಥ್ರೂ ಸಾರಾ, ಏನು ಹೇಳ್ತಾರೆ, ಸಾರಾಳ ಮೂಲಕ ನಿನಗೆ ಒಂದು ಮಗನನ್ನು ಕೊಡ್ತೀನಿ. ಹಲ್ಲೆಲೂಯಾ. ಓಕೆ, ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಮ್ಟೈಮ್ಸ್ ಯು ವೇಟ್ ಫಾರ್ ಸಮಥಿಂಗ್ ಸೋ ಮಚ್ ದಟ್ ಈವನ್ ವೆನ್ ಗಾಡ್ ಗಿವ್ಸ್ ಯು ವಿಲ್ ಬಿ ಲೈಕ್, ಗಾಡ್ ಐ ಆಲ್ರೆಡಿ ಹ್ಯಾವ್ ಇಟ್. ದೇವರೇ ಕೊಟ್ಟರು ನಾವೇನು ಹೇಳ್ತೀವಿ, ದೇವರೇ ಇರೋದು ಸಾಕು, ನನಗೇನು ಅದೆಲ್ಲ ಬೇಡ. ಸೊ ಅಬ್ರಾಮ್ ಇಂಥ ಒಂದು ಸಿಚುವೇಶನ್ ಇರಬೇಕಾದ್ರೆ 21ನೇ ಅಧ್ಯಾಯದಲ್ಲಿ ನೋಡಿ. So finally, when Abraham is 110 years old and Sarah is 99 years old, Isaac is born. Okay, ಓದಿ ಆ ವಾಕ್ಯವನ್ನು ಓದಿ. 3-4 Genesis chapter 21 verses 3. ಆದಿಕಾಂಡ 21ನೇ ಅಧ್ಯಾಯ ವಚನ 3. Genesis chapter Genesis 21 verse 3. ಅಬ್ರಾಮನು ಸಾರಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಈಸಾಕನೆಂದು ಹೆಸರಿಟ್ಟು 8ನೇ ದಿನದಲ್ಲಿ ದೇವರ ಅಪ್ಪಣೆಯ ಮೇರೆಗೆ ಸುನ್ನತಿ ಮಾಡಿಸಿದರು. ಕಂಟಿನ್ಯೂ ಮಾಡಿ. ಈಸಾಕನು ಹುಟ್ಟಿದಾಗ ಅಬ್ರಹಾಮನು 100 ವರ್ಷದವನಾಗಿದ್ದನು. See, Abraham was 100 years old, Sarah was 90.
ವೆನ್ ಸಾರಾಳ್ ಗೇವ್ ಬರ್ತ್ ಶಿ ವಾಸ್ ದ್ಯಾಟ್ ಓಲ್ಡ್. ಅಷ್ಟು ವಯಸ್ಸಲ್ಲಿ ಏನಾಗ್ತಾ ಇದೆ, ಸಾರಲ್ ಹುಡ್ತಾ ಇದ್ದಾಳೆ. ಬಟ್ ಪ್ರಾಬ್ಲಮ್ ಇಲ್ಲಿ ಬರ್ತಾ ಇಲ್ಲ. 9ನೇ ವಾಕ್ಯದಿಂದ ಓದಿ. ಫ್ರಮ್ 9th verse there is a problem coming. ಓದಿ. ಓಕೆ, ಆದಿಕಾಂಡ 21:9, ಜೆನೆಸಿಸ್ ಚಾಪ್ಟರ್ 21 and 9th verse. ಆದರೆ ಐಗುಪ್ತಳಾದ ಹಾಗಾರಳಲ್ಲಿ ಅಬ್ರಾಮನಿಗೆ ಹುಟ್ಟಿದ್ದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಾಮನಿಗೆ, ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಈಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಆಮೇನ್, ಆಮೇನ್. ನೋಡಿ, ಸಿ, ಸೋ ಫಾರ್ ಸಾರಾಳ್ ವಾಸ್ ಹ್ಯಾಪಿ ವಿತ್ Ishmael, not her own son, but her slave girl son. But all of a sudden, now that Isaac is born, Sarah is having a problem with Ishmael. Sarah is saying, all my property should only go to Isaac, it should not go to Ishmael. There are two sons. Ishmael is the older one, elder one. Isaac is the God promised one. Now see, both are having a problem. Sarah is like, I don't want Ishmael to be my son, I want only ಈಸಾಕ್ ಟು ಬಿ ಮೈ ಸನ್. ಇವಾಗ ಪ್ರಾಬ್ಲಮ್ ಯಾರಿಂದ ಬರ್ತಾ ಇದೆ? ಸಾರಾಳಿಂದಾನು ಅಬ್ರಾಮಿಂದಾನು. ಏನು ಹೇಳ್ತಾ ಇದೆ, ನನಗೆ ಈಸಾಕನೇ ನನಗೇನಾಗಬೇಕು, ಒಂದೇ ಮಗ, ಅವನಿಗೆ ಎಲ್ಲ ಆಸ್ತಿ ಹೋಗಿ ಸೇರಬೇಕು, ಇಶ್ಮೇಲ್ಗೆ ಏನು ಹೋಗಿ ಸೇರ್ಬೇಕು, ಕಾಸೆಲ್ಲ ನನಗೆ ಬಂದು ಈಸಾಕನಿಗೆ ಹೋಗಿ ಸೇರಬೇಕು. ಇವರು ದೇವ್ರಿಗೋಸ್ಕರ ಕಾದಿರದೇ ಇದ್ದಿದ್ದ ಕಾರಣದಿಂದ ಅವ್ರಿಗೇನಾಯ್ತು ನೋಡಿ, ಇಬ್ರಿಗೂ ಇವಾಗ ಜಗಳ. ಇವಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನೆ ದೇವರು, ಆಬ್ರಾಮನ್ ಏನು ಮಾಡ್ತಾನೆ, ಇಶ್ಮೇಲ್ನ ಕಳಿಸ್ಬಿಡ್ತಾರೆ. ಇಶ್ಮೇಲ್ನ ಆಗಾರ್ನ ಎಲ್ಲಿ ಕಳಿಸ್ಬಿಡ್ತಾರೆ? ಮನೆ ಬಿಟ್ಟು ಓಡಿಸ್ಬಿಡ್ತಾರೆ. 14 ವರ್ಷ ಆಬ್ರಾಮನ್ಗಿದ್ದ ಒಂದೇ ಮಗ ಯಾರು? ಇಶ್ಮೇಲ್. 14 yearsಗೆ ಇಶ್ಮೇಲ್ ಒಬ್ಬನೇ ಆಬ್ರಾಮ್ಗೆ ಮಗ. ಒಂದು ಹೊಸ ದೇವ್ರು ಕೊಟ್ಟಂಥ ವಾಗ್ದಾನ ಬಂದಿದ ತಕ್ಷಣ ಆಬ್ರಾಮ್ನ ಸಾರಾಳ್ ಹೇಳಿದ್ದನ್ನು ಕೇಳಿ ಆಬ್ರಾಮ್ ಏನು ಮಾಡ್ತಾ ಇದ್ದಾಳೆ, ಅವನನ್ನು ಕಳಿಸ್ಬಿಡ್ತಾ ಇದ್ದಾರೆ ಮನೆ ಬಿಟ್ಟು. ಹಲ್ಲೆಲೂಯಾ. ನೋಡಿ, ಆ ಜಾಗದಲ್ಲಿ ಏನಾಗ್ತಾ ಇದೆ, ಇಬ್ರಿಗೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಇಶ್ಮೇಲ್ಗೂ ಈಸಾಕನಿಗೂ. ಅವರಿಬ್ರಿಗೂ ಏನಿಲ್ಲ, ಅವರಿಬ್ಬರು ಏನು ಆಟ ಆಡ್ತಾ ಇರ್ತಾರೆ. ಯಾರು? ಈಸಾಕನು ಇಶ್ಮೇಲ್ ಆ್ಯಂಡ್ ಈಸಾಕ್ ವಿಲ್ ಬಿ ಪ್ಲೇಯಿಂಗ್. ಇಟ್ಸ್ ಲೈಕ್ ಅ 14-year-old ಬಾಯ್ ಈಸ್ ಪ್ಲೇಯಿಂಗ್ ವಿತ್ ಅ ಕಿಡ್, ಸ್ಮಾಲ್ ಕಿಡ್. ಬಟ್ ಸಾರಾಳ್ ಇಸ್ ಲೈಕ್, ದಟ್ ಈಸ್ ನಾಟ್ ಮೈ ಓನ್ ಕಿಡ್, ನನ್ನ ಸ್ವಂತ ಮಗ ಯಾರು? ಮೈ ಓನ್ ಕಿಡ್ ಇಸ್ ಈಸಾಕ್ ಓನ್ಲಿ. ಈಸಾಕ್ ಓನ್ಲಿ ಶುಡ್ ಗೆಟ್ ಆಲ್ ದ ಮನಿ. ಹಲ್ಲೆಲೂಯಾ. So in this situation, Abraham sends away Hagar and Ishmael like that only. He'll send them away. ನೀವು ಮನೆ ಬಿಟ್ಟು ಹೋಗ್ಬಿಡಿ, ಲೀವ್ ಅವರ್ ಹೌಸ್ ಅಂಡ್ ಗೋ ಅಂತ ಕಳಿಸ್ಬಿಡ್ತಾರೆ. ಸೊ later what happens is Ishmael gets married to an Egyptian lady. All of that happens, but later God somehow provides for Ishmael. God still provides. That is another story entirely. But why I got this topic was, only when we understand how much how much precious Isaac was, only then we'll understand what God is asking Abraham to do. Hallelujah. ನಮಗೆ ದೇವರು ಆಬ್ರಹಾಮನ ನೋಡಿ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೋ ಅದು ನಿಮ್ಗೆ ಯಾವಾಗ ಅರ್ಥ ಆಗತ್ತಂದರೆ, ನಾವು ಈಸಾಕನ ಎಷ್ಟು ಅಮೂಲ್ಯವಾದಂಥ ಮಗನು ಅಂತ ಅರ್ಥ ಆದರೆ ಮಾತ್ರ. ಹಲ್ಲೆಲೂಯಾ. ನೋಡಿ, 50-60 ವರ್ಷ ಕಾದಿದ್ದು ಎತ್ತಂಥ ಮಗನ ಯಾರು? ಮಿರಾಕಲ್ ಆಗಿ, ಅದು ದೊಡ್ಡ ಮಿರಾಕಲ್ ಆಗಿ ಎತ್ತಂಥ ಮಗು ಈಸಾಕನು. ಹಲ್ಲೆಲೂಯಾ. ನಾನು ಇದನ್ನು ಕುರಿತು ನಾವು ಎಷ್ಟೋ ಸತಿ ಓದಿರ್ತೀವಿ. ವಿ ವುಡ್ ಹ್ಯಾವ್ ರೆಡ್ ದ ಸ್ಟೋರಿ ಆಫ್ ಗಾಡ್ ಆಸ್ಕಿಂಗ್ ಅಬ್ರಹಾಮ್ ಟು ಸ್ಯಾಕ್ರಿಫೈಸ್ ಐಸಕ್ ಮೆನಿ ಟೈಮ್ಸ್. 22ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಜೆನೆಸಿಸ್ ಚಾಪ್ಟರ್ 22 verses 1. ಆದಿಕಾಂಡ 22ನೇ ಅಧ್ಯಾಯ ವಚನ 1. ಜೆನೆಸಿಸ್ ಚಾಪ್ಟರ್ 22 verses 1. ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದರು, ಏಕೆಂದರೆ ಅವನನ್ನು ಅಬ್ರಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗ ಕರ್ತರು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದರು. ಲಾಸ್ಟ್ ವೀಕ್ ನಾವು ನೋಡ್ಕೊಂಡು ಏನಕ್ಕೋಸ್ಕರ ದೇವರು ಮೋರಿಯಾ ಅನ್ನುವಂಥ ದೇಶಕ್ಕೆ ಹೋಗಿ ಅವನನ್ನು ಸ್ಯಾಕ್ರಿಫೈಸ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ. ಆದರೆ ಈ ಜಾಗದಲ್ಲಿ ನಾನು ಯಾವುದ್ರ ಕುರಿತಾಗಿ ಮಾತಾಡಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಐ ವಾಂಟ್ ಟು ಟಾಕ್ ಅಬೌಟ್ ಒನ್ ಇಂಪಾರ್ಟೆಂಟ್ ಟಾಪಿಕ್. ಇಮ್ಯಾಜಿನ್ ವಾಟ್ ವೆಂಟ್ ಥ್ರೂ ದ ಹೆಡ್ ಆಫ್ ಅಬ್ರಹಾಮ್ ವೆನ್ ಈಸ್ ಬಿನ್ ವೇಟಿಂಗ್ ಫಾರ್ ಸೋ ಮೆನಿ ಇಯರ್ಸ್. 60+ years ಈಸ್ ವೇಟೆಡ್ ಫಾರ್ ಅ ಕಿಡ್. 60 ವರ್ಷಗಳಿಂದ ಮೇಲೆ ಅವನು ಏನು ಮಾಡಿದ್ದಾನೆ? ಒಂದು ಮಗನಿಗಾಗಿ ಕಾಯ್ದಿದ್ದಾನೆ. ತನ್ನ ಸ್ವಂತ ಮಗನು ಅಂತ ಅವನು ಏನು ಮಾಡಿದ್ದಾನೆ? ಕಾದಿದ್ದಾನೆ.
ಇವಾಗ ತಾನೇ ಅವನು ಏನಾಗಿದ್ದಾನೆ, ದೇವ್ರು ಕೊಟ್ಟಿದ್ದಾರೆ, ಅವ್ನು ಸಂತೋಷವಾಗಿರಬೇಕಾದ್ರೆ ಈ ಒಂದು ಸಿಚುವೇಶನ್ ದೇವ್ರು ಏನು ಹೇಳ್ತಾ ಇದ್ದಾರೆ, ಆ ಮಗನನ್ನು ನನಗೆ ಬಲಿಯಾಗಿ ಕೊಡು. ಇದನ್ನು ನೀವು ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ದೇವ್ರು ನಿಮಗೆ ನೀವು ಆಸೆ ಪಟ್ಟು ತುಂಬ ವರ್ಷಗಳಿಂದ, ತುಂಬ ತಿಂಗಳುಗಳಿಂದ ಆಸೆ ಪಟ್ಟಂಥ ಒಂದು ವಿಷಯವನ್ನು ಕೊಟ್ಟಾಗ, ವೆನ್ ಗಾಡ್ ಗಿವ್ಸ್ ಯು ಸಮಥಿಂಗ್ ದಟ್ ಯು ಬಿನ್ ವೇಟಿಂಗ್ ಆ್ಯಂಡ್ ಆಸ್ಕಿಂಗ್ ಫಾರ್ ಮಂತ್ಸ್ ಆ್ಯಂಡ್ ಇಯರ್ಸ್, and you are living with it, you are happy when God all of a sudden says, give it to me, leave it off, sacrifice, will you be able to do it? Imagine God is giving you a kid, ದೇವ್ರು ನಿಮಗೆ ಒಂದು ಮಗನನ್ನು ಕೊಡ್ತಾ ಇದ್ದಾರೆ, ಆ ಮಗನನ್ನು ದೇವ್ರು ಹೇಳ್ತಾ ಇದ್ದಾರೆ ನಿನಗಲ್ಲ ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿಬಿಡು ಅಂದರೆ, ವಿಲ್ ಯು ಬಿ ವಿಲ್ಲಿಂಗ್ ಟು ಡೂ ಇಟ್? Most, if God had asked me or someone else to do it, will be like, this is not God, some other random, ಯಾವುದೋ ಒಂದು ದೇವ್ರು ಏನು ಮಾಡ್ತಾ ಇದೆ, ನನ್ನ ಹತ್ರ ಯಾವುದೋ ಒಂದು ಆತ್ಮ ಮಾತಾಡ್ತಾ ಇದೆ, ಅಥವಾ ಯಾವುದೋ ಒಂದು ಆತ್ಮ ನನ್ನನ್ನು ಭಯಮುರಿಸ್ತಾ ಇದೆ, ಅಥವಾ ಯಾವುದೋ ಒಂದು ವಿಲ್ ಗೆಟ್ ಸ್ಕ್ಯಾರ್ಡ್ ಆ್ಯಂಡ್ ವಿಲ್ ಬಿ ಲೈಕ್ ಸಮಥಿಂಗ್ ಇಸ್ ರಾಂಗ್, ನನಗೇನೋ ಪ್ರಾಬ್ಲಮ್ ಇರಬೇಕು. ವೈ ವಿಲ್ ಗಾಡ್ ಆಸ್ಕ್ ಮೀ ಟು ಗಿವ್? ಅವ್ರು ತಾನೇ ಪ್ರಾಮಿಸ್ ಮಾಡಿ ಕೊಟ್ರಿ, ಇಟ್ಸ್ ಗಾಡ್ ಹೂ ಗೇವ್ ಮೀ ದಿಸ್ ಬ್ಲೆಸ್ಸಿಂಗ್, ನೋ ವೈ ವಿಲ್ ಹಿ ಆಸ್ಕ್? ಸೊ ಇಂಥ ಒಂದು ಸಿಚುವೇಷನಲ್ಲಿ ಯೋಚನೆ ಮಾಡಿ ನೋಡಿ, ಅಬ್ರಹಾಂ ಮನಸ್ಸಲ್ಲಿ ಏನೆಲ್ಲ ಓಡಿರುತ್ತೆ. ವಾಟ್ ಆರ್ ದ ಥಾಟ್ಸ್ ದಟ್ ವುಡ್ ಹ್ಯಾವ್ ಗಾನ್ ಥ್ರೂ ಅಬ್ರಹಾಮ್ಸ್ ಹೆಡ್ ವೆನ್ ಗಾಡ್ ಇಸ್ ಆಸ್ಕಿಂಗ್ ಯು ಟು, ನೀವು ತುಂಬ ಮನಸ್ಸಿಗೆ ಹತ್ರ ಇಟ್ಕೊಂಡಿರೋಂಥ ಒಂದು ವಿಷಯ, ಸಮಥಿಂಗ್ ದಟ್ ಯು ಆರ್ ಹೋಲ್ಡಿಂಗ್ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್, ಗಾಡ್ ಇಸ್ ಸೇಯಿಂಗ್, ಗಾಡ್ ಗಿವ್ ಇಟ್ ಟು ಮೀ, ವಿಲ್ ಯು ಬಿ ಏಬಲ್ ಟು ಗಿವ್ ಇಟ್ ಆಫ್ ಟು ಗಾಡ್? God, you might not know, maybe you will get it back, maybe you will not. ಒಂದು ವೇಳೆ ನಿಮ್ಗೆ ಹಿಂತಿರುಗಿ ಸಿಗ್ಬೋದು, ಸಿಗದೆ ಇರ್ಬೋದು. ಅಂಥ ಒಂದು ಸಿಚುವೇಷನಲ್ಲಿ ನೀವು ದೇವ್ರನ್ನ ನಂಬಿ ಆ ವಿಷಯವನ್ನು ಕೊಡ್ತೀರಾ? ನಾನಾಗಿದ್ರೆ ತುಂಬ ಕಷ್ಟ, ಅಥವಾ ನೀವಾಗೇ ಇದ್ರೂ ತುಂಬ ಕಷ್ಟ. ಯಾಕೆ ಕಷ್ಟ ಅಲ್ಲ, ಇಟ್ಸ್ ಕ್ಲೋಸ್ ಟು ಇಂಪಾಸಿಬಲ್. ನಾವು ಹೇಳ್ಬೋದು ಸುಲಭವಾಗಿ, ನಾನು ದೇವ್ರು ಕೇಳಿದ್ರೆ ಕೊಟ್ಟು, ವಿ ಕ್ಯಾನ್ ಈಸಿಲಿ ಸೇವ್, ಗಾಡ್ ಆಸ್ಕ್ಡ್ ಐ ವಿಲ್ ಗಿವ್, ಬಟ್ ಯು ವೋಂಟ್ ಬಿ ಏಬಲ್ ಟು ಗಿವ್ ಆ್ಯಂಡ್ ಇಟ್ ಇಸ್ ಯುವರ್ ಓನ್ಲಿ ಥಿಂಗ್ ದಟ್ ಯು ಬಿನ್ ವೇಟಿಂಗ್ ಫಾರ್ ಸೋ ಮಚ್. ಅಷ್ಟು ವರ್ಷಗಳಿಂದ ಕಾದಿರುವಂಥ ವಿಷಯವಾಗಿದ್ದರೆ ನೀವು ಕೊಡೋದು ಸುಲಭ. ಅಷ್ಟು ವರ್ಷ ಬಿಡಿ, ನಿಮ್ಮ ಮಕ್ಕಳನ್ನ ದೇವ್ರು ಈ ಥರ ಕೊಡು ಅಂದರೆ ಕೊಟ್ಬಿಡ್ತೀರಾ ಎತ್ಕೊಂಡೋಗಿ? ಯಾಕಂದರೆ ನೋಡಿ, ಆ ಸ್ಯಾಕ್ರಿಫೈಸ್ ಹೆಂಗೆ ಕೊಡಬೇಕಾಗಿತ್ತು, ಕತ್ತು ಕುಯ್ದು ಏನು ಮಾಡಬೇಕು, ಆ ಬ್ಲಡ್ ಸುರಿದ ಮೇಲೇ ಸ್ಯಾಕ್ರಿಫೈಸ್ ಕೊಡೋಕ್ಕಾಗೋದು, ಜೀವ ಹೋಗ್ಬಿಡು. ಸೊ ಯು ನೋ ವಾಟ್ ವಿಲ್ ಹ್ಯಾಪನ್ ಇಫ್ ಯು give that son as a sacrifice. You have to put him on a stable and you have to take his life. ಅವನ ಜೀವನ ಏನು ಮಾಡಬೇಕು, ತೆಗೆದ ಮೇಲೇ ಗಾಡ್ ವಿಲ್ ಅಕ್ಸೆಪ್ಟ್ ದಟ್. ಜನರಲಿ ದಟ್ ಇಸ್ ಅವರ್ ಸ್ಯಾಕ್ರಿಫೈಸ್ ಇಸ್ ಡನ್. ನೀವು ಆ ವಿಷಯವನ್ನು ಮಾಡ್ತಿದ್ರ, ನಾನಾಗಿದ್ರೆ ಅಲ್ಲಿ ಬಿ ಲೈಕ್, ನನಗೇನೋ ಹುಚ್ಚಿಡ್ದಿರಬೇಕು, ನಾನು ಆ ವಿಷಯ, ನೀವಾಗಿದ್ರೆ ಆ ವಿಷಯ ಮಾಡ್ದೆ. ಸಿ, ಗಾಡ್ ಇಸ್ ಅಗೇನ್ಸ್ಟ್ ಆಲ್ ಆಫ್ ದಿಸ್. ಜೆರೆಮಿಯಾ 7ನೇ ಅಧ್ಯಾಯ 31ನೇ ವಾಕ್ಯ. ಸುಮ್ಮನೆ ಅದನ್ನು ಇದು ಕೈ ಇಟ್ಕೊಂಡು ಓದಿ. ಲೆಟ್ಸ್ ರೀಡ್ ಜೆರೆಮಿಯಾ ಚಾಪ್ಟರ್ 7 verses 31 once. Jeremiah 7:31, yeah. ಯೆರೆಮೀಯ 7ನೇ ಅಧ್ಯಾಯ ವಚನ 31. ಜೆರೆಮಿಯಾ 7th chapter verses 31. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನೆ ಹಿನ್ನೋಮ್ ತಗ್ಗಿನಲ್ಲಿನ ತೋಪೆತ್ ಎಂಬ ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. ಈ ಕಾರಣದಿಂದ ಆ ಸ್ಥಳಕ್ಕೆ ತೋಪೆತ್ ಮತ್ತು ಬೆನೆಯಿನ್ ನೋವಿನ ತಗ್ಗು ಎಂಬ ಹೆಸರುಗಳು ಹೋಗಿ ಸಂಹಾರ ತಗ್ಗು ಎಂಬ ಹೆಸರು ಬಂತು. ಓಕೆ. ಆ ಜಾಗದಲ್ಲಿ ನಾವೇನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ದೇವರಿಗೆ ಇದೆಲ್ಲ ಬಲಿಯಲ್ಲ, ಹ್ಯೂಮನ್ ಸ್ಯಾಕ್ರಿಫೈಸ್ ಅವರಿಗೆ ಇಷ್ಟ ಇಲ್ಲ. ಸೊ ಗಾಡ್ ಡಸ್ ನಾಟ್ ವಾಂಟ್ ಹ್ಯೂಮನ್ ಸ್ಯಾಕ್ರಿಫೈಸ್, ದಟ್ ಇಸ್ ನಾಟ್ ದ ಪಾಯಿಂಟ್. ವಿ ಅಂಡರ್ಸ್ಟ್ಯಾಂಡ್ ದಟ್ ಫ್ರಮ್ ಜೆರೆಮಿಯಾ ಚಾಪ್ಟರ್ 7 verses 31. But God is asking Abraham to give his only son as a sacrifice. Imagine what all pain Abraham would have gone through, because he had to travel 3 days. 3 ದಿವಸ ಏನು ಮಾಡಬೇಕಾಗಿತ್ತು ಅವನು? 3 ದಿವಸ ಮಾತ್ರ ಅಲ್ಲ, ಅವನ ಕಲ್ಲನ್ನು ಕಟ್ಟಿ, until he built all that altar, he stone one by one, he had to keep the stone, he had to carry the wood, and then he had to ಏನು ಮಾಡಬೇಕು, ಅದರ ಮೇಲೆ ಮಗನ ಮಲಗಿಸಿ ಕಟ್ಟಬೇಕು. He has to tie his son to the wooden thing, sacrifice. Imagine how much pain and how much fear Abraham would have gone through. ಎಷ್ಟು ನೋವು, ಎಷ್ಟು ಭಯ ಅವನ ಮನಸ್ಸಲ್ಲಿ ಇದಿರಬೇಕು. ಇವತ್ತು ಕೂತ್ಕೊಂಡು ಅದನ್ನೇ ಯೋಚನೆ, ನಿನ್ನೆ ಬೈಬಲ್ ಓದಬೇಕಾದ್ರೆ ಅದನ್ನೇ ಯೋಚನೆ ಮಾಡ್ತಾ ಇದೆ. ಅಬ್ರಾಮ್ನ ಮನಸ್ಸಲ್ಲಿ ಏನೆಲ್ಲ ಓಡಿರ್ಬೇಕಾ ಒಂದು 3 ದಿವಸ. ಯಾಕಂದರೆ ಇಮ್ಮಿಡಿಯೇಟಾಗಿ ಕೂಡ ತಪ್ಪಾಗಿ ಮಾಡಿಬಿಡ್ಬೋದು. 3 ದಿವಸ ಏನು ಮಾಡಬೇಕು, ಅವನು ಇದೆಲ್ಲ ತಾಳ್ಕೊಂಡು ಆ ಮಲೆಯೆಲ್ಲ ಹತ್ತಿ ಹೋಗಿ ಇದನ್ನು ಯೋಚನೆ ಮಾಡಬೇಕು. ಅವನಿಗಿರೋದು ಒಂದೇ.
he has only one son, he has to keep thinking, oh, I have to give my son as a sacrifice. 3 days he travels, he goes on top of the mountain, then he ties his son to the altar. So what all must have gone through Abraham's head, because he knows he has to kill his son if he has to give him as a sacrifice. God does not want the sacrifice, but Abraham doesn't know that. Abraham genilla adu gottilla. Abraham is only doing what God has said. Hallelujah. Will you be able to sacrifice what God has given you? ದೇವರೇ ನಿಮಗೆ ಕೊಟ್ಟಿರುವಂಥ ಒಂದು ವಿಷಯವನ್ನು ನಿಮ್ಮಿಂದ ದೇವರಿಗೆ ಹಿಂತಿರುಗಿ ಕೊಡೋಕ್ಕೆ ಸಾಧ್ಯನಾ? ಯೋಚನೆ ಮಾಡಿ ನೋಡಿ, ನಿಮಗೆ ಕೊಟ್ಟಿರುವಂಥ ಮಕ್ಕಳಾಗಲಿ, ನಿಮಗೆ ಕೊಟ್ಟಿರುವಂಥ ಒಂದು ವಿಷಯವಾಗಿರಲಿ. ಯಾಕಂದರೆ ಒಂದು ಕತೆ ಎಷ್ಟೋ ಸತಿ ಹೇಳಿರ್ತಾರೆ. ಒಂದು ಅಪ್ಪ ಅಮ್ಮ ಏನು ಮಾಡಿರ್ತಾರಂತೆ, ಒಂದು ಅಪ್ಪ ಕೆಲಸದಿಂದ ಮನೆಗೆ ಬಂದಿರ್ತಾರಂತೆ. ಅ ಫಾದರ್ ವುಡ್ ಹ್ಯಾವ್ ಕಮ್ ಹೋಮ್ ಫ್ರಮ್ ಹಿಸ್ ವರ್ಕ್. It's a Christian family. His wife will be sitting there. It's a mother, wife will be sitting. They have 2 kids, 2 sons who are 30 years, somewhere 30 years old. So they are sitting, both of them are ಏನು ಮಾಡಿದ್ದಾರೆ, wife is sitting, curtain is closed, she is sitting outside the curtain. Husband comes into the, husband ಏನು ಮಾಡ್ತಾರೆ, ಮನೆ ಒಳಗಡೆ ಬರ್ತಾ ಇದ್ದಾರೆ. ಮನೆ ಒಳಗಡೆ ಬಂದಿದ್ದ ತಕ್ಷಣ wife is slowly removing the curtain and showing his 2 sons are dead. ಅವರಿಬ್ಬರ ಮಕ್ಕಳು ಏನಾಗಿದ್ದಾರೆ, ತೀರ್ಕೊಂಡಿದ್ದಾರೆ ಒಳಗಡೆ. They are both very young people. ಇಬ್ಬರು ಮಕ್ಕಳು, they have only 2 sons and 2 sons are also dead. Husband is slowly he's seeing inside, both of them are they're dead. They have passed away. They passed away in an accident. Some accident happened, 2 sons are also gone. If it was us in that situation, what would we do? ನಾವು ಆ ಸಿಚುವೇಶನ್ ಇದ್ರೆ ಏನು ಮಾಡಿದ್ವಿ? ಇಬ್ಬರು ಮಕ್ಕಳು ಏನಾಗಿದ್ದಾರೆ, ವಯಸ್ಸು ಹುಡುಗರು ಏನಾಗಿದ್ದಾರೆ, ತೀರ್ಕೊಂಡಿದ್ದಾರೆ. ಅಮ್ಮ ಆಚೆ ನಿಂತು ಕೂತ್ಕೊಂಡಿದ್ದಾರೆ. ಅಪ್ಪ ಬಂದಿದ್ದ ತಕ್ಷಣ ಏನು ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ನಾವು ಆ ಸಿಚುವೇಶನ್ ಇದ್ರೆ ಯೋಚನೆ ಮಾಡಿ ನೋಡಿ, ಎಂಥ ದುಃಖ ಮೈಂಡಲ್ಲಿ ಇದ್ದಿರಬೇಕು. ಬಟ್ ದ ಒನ್ ಥಿಂಗ್ ದಟ್ ದ ಫಾದರ್ ಟೋಲ್ಡ್ ದ ಮದರ್ ವಾಸ್, ದೇವ್ರು ಕೊಟ್ಟರು, ದೇವ್ರು ತಗೊಂಡ್ರು, ದೇವರಿಗೆ ಸ್ತೋತ್ರ. ದ ಒನ್ ಥಿಂಗ್ ದ ಫಾದರ್ ಸೇಸ್ ಟು ಹಿಸ್ ವೈಫ್, ದ ಹಸ್ಬೆಂಡ್ ಸೇಸ್ ಟು ಹಿಸ್ ವೈಫ್ ಇಸ್, ಗಾಡ್ ಗೇವ್, ಗಾಡ್ ಟುಕ್, ಥ್ಯಾಂಕ್ಸ್ ಬಿ ಟು ಗಾಡ್. ಹಲ್ಲೆಲೂಯಾ. Will we be able to give such sacrifices to God? Or will we be able to thank God when we are in trouble? ನಾವು ಕಷ್ಟದಲ್ಲಿರುವಾಗ ದೇವರಿಗೆ ನಾವು ಸ್ತೋತ್ರ ಹೇಳಕ್ಕೆ ಸಾಧ್ಯನಾ? ನಮ್ಮ ಜೀವನದಲ್ಲಿ ದೇವರು ಒಂದು ಪ್ರೇಯರ್ಗೆ ಆನ್ಸರ್ ಮಾಡಿಲ್ಲ, ನಮಗೆ ಹುಷಾರಿಲ್ಲದೆ ಆಗ್ಬಿಡ್ತು, ನಮಗೆ ಈ ಒಂದು ವಿಷಯ ನಮ್ಮ ಜೀವನದಲ್ಲಿ ಕೊಟ್ಟಿಲ್ಲ, ಏನೋ ಆಗಿದ ತಕ್ಷಣ ವಿ ಸ್ಟಾಪ್ ಥ್ಯಾಂಕಿಂಗ್ ಗಾಡ್. ನಾವೇನು ಹೇಳ್ತೀವಿ, ದೇವರೇ ನೀವೇನೇ ಮಾಡಿದ್ರು ನೀವು ಇಲ್ಲ, ಯು ಆರ್ ನಾಟ್ ಅ ಪ್ರಾಪರ್ ಗಾಡ್. ವಿ ಲಿವ್ ಇನ್ ದಟ್ ಸಿಚುವೇಶನ್. ದೇವರೇ ನೀವು ಏನು ಮಾಡ್ತಿಲ್ವ, ನಾನು ಕೇಳಿದ್ದು ನನಗೆ ಕೊಡ್ತಾ ಇಲ್ವಲ್ಲ, ಯು ಆರ್ ನಾಟ್ ಗಿವಿಂಗ್ ಮೀ ವಾಟ್ ಐ ಆಮ್ ಆಸ್ಕಿಂಗ್ ಫಾರ್. ಐ ಕೀಪ್ ಆಸ್ಕಿಂಗ್ ಓವರ್, ಯು ಕೀಪ್ ಗಿವಿಂಗ್ ಮೀ ಪ್ರಾಮಿಸಸ್. ದೇವರೇ ವಾಕ್ಯದ ಮೇಲೆ ವಾಕ್ಯ ಕೊಡ್ತಾನೆ ಇದ್ದೀರಾ, ಬಟ್ ಯು ಆರ್ ನಾಟ್ ಫುಲ್ಫಿಲ್ಲಿಂಗ್ ಇಟ್. ವಾಟ್ ಈಸ್ ದ ಪಾಯಿಂಟ್ ಆಫ್ ಮೀ ಹಿಯರಿಂಗ್ ಆಲ್ ಆಫ್ ದಿಸ್? ಕ್ಯಾನ್ ವಿ ಬಿ ಥ್ಯಾಂಕ್ಫುಲ್ ಟು ಗಾಡ್ ಈವನ್ ವೆನ್ ಎವ್ರಿಥಿಂಗ್ ಅರೌಂಡ್ ಯು ಇಸ್ ಗೋಯಿಂಗ್ ಬ್ಯಾಡ್? ನಿಮ್ಮ ಸುತ್ತಲೂ ಎಲ್ಲ ಕೆಟ್ಟದಾಗಿ ನಡೆಯುವಾಗ ಇನ್ನೂ ದೇವರಿಗೆ ನಿಮ್ಮಿಂದ ಸ್ತೋತ್ರ ಹೇಳೋಕ್ಕೆ ಸಾಧ್ಯನಾ? Hallelujah. Will you be able to say that? Will you be able to sing that song? ದೇವ್ರಿಗೆ ಆ ಒಂದು ಹಾಡನ್ನು ಹಾಡೋಕ್ಕೆ ಸಾಧ್ಯನಾ? ಅಥವಾ ದೇವ್ರಿಗೆ ಆ ಒಂದು ವಾಕ್ಯ ಓದಕ್ಕೆ ದೇವರ ಸಮೂಹದಲ್ಲಿ ನಮ್ಗೆ ಕೂತ್ಕೊಳ್ಳೋಕೆ ಸಾಧ್ಯ? ಎಷ್ಟೋ ಸತಿ ನಮ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ದೇವ್ರ ಮೇಲೆ ನಮಗಷ್ಟು ವಿಲ್ ಬಿ ಸೋ ಆಂಗ್ರಿ ಟುವರ್ಡ್ಸ್ ಗಾಡ್. ವಿಲ್ ಬಿ ಲೈಕ್, ಗಾಡ್ ಯು ಆರ್ ನಾಟ್ ಆನ್ಸರಿಂಗ್ ಮೈ ಪ್ರೇಯರ್. ಇಫ್ ಯು ಹವ್ ನಾಟ್ ಬಿನ್ ಇನ್ ದಟ್ ಡೆಸ್ಪರೇಟ್ ಸಿಚುವೇಶನ್, ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದೋಸ್ ಪ್ರೇಯರ್ಸ್. ಆ ಒಂದು ಕಷ್ಟವಾದ ಸಿಚುವೇಶನಲ್ಲಿ ನೀವು ಇಲ್ಲದೇ ಇದ್ದರೆ ನಿಮ್ಗೆ ಆ ಪ್ರೇಯರ್ ಅರ್ಥ ಆಗಲ್ಲ. ಆ ಒಂದು ಕಷ್ಟ ನಿಮ್ಗೆ ಅರ್ಥ, ಅಷ್ಟು ದುಃಖದಲ್ಲಿ ನೀವು ದೇವ್ರ ಹತ್ರ ಕೂತ್ಕೊಳ್ಳೋದು, sometimes it's impossible, sometimes it's not possible to sit in the presence of God because you're that sad. इतना दुख अंदर भरा होता है कि हम देव क्या बोलते हैं, गॉड्स प्रेजेंस में आप बैठ भी नहीं सकते, इतना दुख भरा होता है कभी. So in that situation, उस समय में will you have the heart, दिल आपको मन होगा देव को स्तुति देने के लिए, स्तोत्र बोलने के लिए? Will you have the heart to say thanks to God? ದೇವರಿಗೆ ಆ ಒಂದು ಸಿಚುವೇಶನಲ್ಲಿ ದೇವರಿಗೆ ಸ್ತೋತ್ರ ಹೇಳಕ್ಕೆ ನಿಮ್ಮಲ್ಲಿ ಮನಸ್ಸು ಬರುತ್ತಾ? ಹಲ್ಲೆಲೂಯಾ. ದೇವ್ರು ಹೇಳೋದು ಕೀಳ್ಪಡಿಯೋದಲ್ಲ, ದೇವ್ರಿಗೆ ಸ್ತೋತ್ರ ಹೇಳೋಕ್ಕೂ ಸಹ ನಮಗೆ ಮನಸ್ಸು ಬರಲ್ಲ. ದೇವ್ರು ಮಾಡಿರುವಂಥ ಒಳ್ಳೆಯದೆಲ್ಲ ನಮ್ಮ ಕಣ್ಣಿಗೆ ಆವಾಗ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ? ಆ ಒಂದು ಕಷ್ಟ ನಮ್ಮ ಕಣ್ಮುಂದೆ. ವಿಲ್ ನೆವರ್ ರಿಮೆಂಬರ್ ಆಲ್ ದ ಗುಡ್ ಥಿಂಗ್ಸ್ ಗಾಡ್ ಹ್ಯಾಸ್ ಡನ್. ವಿಲ್ ಓನ್ಲಿ ರಿಮೆಂಬರ್ ದ ಒನ್ ಥಿಂಗ್ ಗಾಡ್ ಹ್ಯಾಸ್ ನಾಟ್ ಡನ್ ಇನ್ ಅವರ್ ಲೈಫ್. ಹಲ್ಲೆಲೂಯಾ.
So in that situation, think of Abraham. 60 years he's been waiting, he gets a son. At least 25 years he's been waiting on God. 25 ವರ್ಷ ಆದಮೇಲೆ ಅವ್ನು ದೇವ್ರಿಗೋಸ್ಕರ ವೆಯ್ಟ್ ಮಾಡಿ ಒಂದು ಮಗನು ಪಡ್ಕೊಂಡಿದ್ದಾನೆ. ಇವಾಗ ಆ ಮಗನನ್ನು ಏನು ಮಾಡಬೇಕು? ಬಲಿ ಕೊಡಬೇಕು. ವಿ ಆಲ್ ಥಿಂಕ್, ನಾವೆಲ್ಲ ಏನು ಯೋಚನೆ ಮಾಡ್ತೀವಿ ಅಂದರೆ, ಚಿಕ್ಕ ಹುಡುಗನಾಗಿದ್ದಿರಬೇಕು ಈಸಾಕನು, ಏನೋ ಒಂದು ಚಿಕ್ಕ ಹುಡುಗ, ಸ್ಮಾಲ್ ಬಾಯ್ ಈಸಾಕ್, ದ್ಯಾಟ್ ಈಸ್ ವೈ ಮಾಡಿದ ಅಂತ. ವಿಲ್ ಗೋ ಥ್ರೂ ದ ವರ್ಸಸ್ ಫಸ್ಟ್. 3ನೇ ವಾಕ್ಯನ 5ನೇ ವಾಕ್ಯದಿಂದ ನೋಡಿ. ಜೆನೆಸಿಸ್ ಚಾಪ್ಟರ್ 22 ವರ್ಸಸ್ 5. ಆದಿಕಾಂಡ 20ನೇ ಅಧ್ಯಾಯ ವಚನ 5. ಜೆನೆಸಿಸ್ ಚಾಪ್ಟರ್ 20 ವರ್ಸಸ್ 5. 22:5. 22:5. 22 ವಚನ 5. ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನು ಹೋಗಿ ದೇವರಿಗೆ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು. Abraham has this faith that both he and his son will go, he'll give the sacrifice and he'll come back. Abraham has that faith. Okay, but 6th verse ಓದಿ. ಕರೆಯಲು ಅಬ್ರಾಮನು, ಏನು ಮಗನೇ ಅಂದನು. ಈಸಾಕನಿಗೂ ಬೆಂಕಿಯೂ ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದಕ್ಕೆ ಅಬ್ರಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವರು ಅಂದನು. ಓಕೆ. ಸಿ, ಸೊ Abraham is now carrying, ಏನು ಮಾಡ್ತಾನೆ, ಮಲೆ ಏರಿ ಹೋಗ್ತಾ ಇದ್ದಾನೆ. Abraham is now going top of the mountain to give the sacrifice. He's climbing. ಸೊ ಆ್ಯಸ್ ಈಸ್ ಒಂದು ಪರ್ವತವನ್ನು ಹತ್ತಾ ಇರಬೇಕಾದ್ರೆ ಅಬ್ರಾಮನು ಈಸಾಕನು ಹತ್ತಾ ಇದ್ದಾರೆ. ಈಸಾಕನು ಅಬ್ರಾಮ್ ನೋಡಿ ಏನು ಕೇಳ್ತಾ ಇದ್ದಾನೆ, ಎಲ್ಲಿ ಕುರಿ ಮರಿ ಎಲ್ಲಿದೆ? ಆ ಒಂದು ವೆಯ್ಟ್ ಆದ ಒಂದು ವುಡ್ಡನ್ನ ಏನು ಮಾಡ್ತಾನೆ ಅಬ್ರಾಮ್ ತೊಗೊಂಡು ಮೇಲೆ ಬರುತ್ತೆ. ಈಸಾಕ್ ತೊಗೊಂಡು ಮೇಲೆ ಬರ್ತಾ ಇದ್ದಾನೆ. ನೋಡಿ, ಈಸಾಕ್ ಇಸ್ ಕ್ಯಾರಿಂಗ್ ದಟ್ ವುಡನ್ ಲಾಗ್ಸ್ ಆನ್ ಹಿಸ್ ಬ್ಯಾಕ್ ಆ್ಯಂಡ್ ಈಸ್ ಗೋಯಿಂಗ್. ಆ ಒಂದು ಕಟ್ಟಿಗೆಯನ್ನು ತೊಗೊಂಡು ಹೋಗ್ತಾ ಇದ್ದಾನೆ. ದೇ ಆರ್ ಬೋತ್ ಕ್ಲೈಂಬಿಂಗ್ ದ ಮೌಂಟೇನ್. Abraham is now very old. He is more than 120. He is very old person. So both of them are climbing that mountain, and Isaac is asking his father, where is the lamb for the sacrifice? Where is the animal for the sacrifice? He's also asking, where is it? So Abraham says, God will provide. Okay. Abraham knows that he is going to tie his son to the sacrifice. Isaac doesn't know. Imagine, own son, he's not able to say the truth to him. He loves his son so much, but he's not able to do anything. He wants to obey God because God gave the son. Hallelujah. Okay, in this situation, ಇಂಥ ಒಂದು ಸ್ಥಿತಿಯಲ್ಲಿ ನೋಡಿ, ಈಸಾಕನು ಮಗನಾಗಿದ್ದವನು ಏನು ಮಾಡ್ತಾ ಇದ್ದಾನೆ, ಆ ವುಡ್ಡನ್ ಏನು ಮಾಡ್ತಾನೆ, ಆ ಕಟ್ಟಿಗೆಯನ್ನು ಏನು ಮಾಡ್ತಾ ಇದ್ದಾನೆ, ಅವನ ಮೇಲೆ ಹೊತ್ಕೊಂಡು ಹೋಗ್ತಾನೆ. ಈಸಾಕನಿಗೆ 10 ವಯಸ್ಸು 5 ವಯಸ್ಸು ಬುದ್ಧಿ ಗೊತ್ತಿಲ್ಲದೆ ಇರುವಂಥ ವಯಸ್ಸಲ್ಲ. ನಾವು ಆ ವಯಸ್ಸನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಡಿಮೆ ಅಂದರೆ 20 ವಯಸ್ಸು ಇರಬೇಕು, ಇಲ್ಲ ಅಂದರೆ 30 ವಯಸ್ಸು. ಈಸಾಕನು ಚಿಕ್ಕ ಹುಡುಗ ಅಲ್ಲ. ಈಸಾಕ್ ವಾಸ್ ನಾಟ್ ಅ ಸ್ಮಾಲ್ ಬಾಯ್. ಈಸಾಕ್ ವಾಸ್ ಅಟ್ ಲೀಸ್ಟ್ 20 to 30 years old ವೆನ್ ಹೀ ಈಸ್ ಗೋಯಿಂಗ್ ವಿತ್ ಅಬ್ರಾಮ್. ಸೊ ಹಿ ಹ್ಯಾಸ್ ಬ್ರೈನ್, ಅವನಿಗೇನಿದೆ, ಬುದ್ಧಿ ಅನ್ನೋದು ಇದೆ. ಅವ್ನು ಬೇಕಾದರೆ ಅವ್ರ ಅಪ್ಪನ ತಳ್ಬಿಟ್ಟು ಏನು ಮಾಡ್ಬೋದು, ಹೋಗ್ಬೋದು. ಅವನ ಅಪ್ಪ ಕಟ್ಟಬೇಕಾದ್ರೆ when Abraham is tying his son, when he knows Isaac is the sacrifice ಅಂತ, when he knows, he can easily push his father and walk. He'll be like, in mental, you crazy, why you doing this? ಏನು ಬುದ್ಧಿ ಇದೆಯಾ, पागल हो गया क्या? वैसा ईसाक अब्राम को पूछ सकते थे, बट ईसाक डस नॉट डू एनी ऑफ दैट. ವೆನ್ ಅಬ್ರಾಮ್ ಏನು ಮಾಡ್ತಾ ಇದ್ದಾರೆ, ಆ ಒಂದು ಇದನ್ನು ಕಟ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಈಸ್ 20-30 years old. ಈಸ್ ಅ ಬಿಗ್ ಬಾಯ್. ಯಾರು? ಈಸಾಕನು ದೊಡ್ಡ ಹುಡುಗ. ಇಂಥ ಒಂದು ಹುಡುಗ ಏನು ಮಾಡ್ತಾನೆ, ಅವನ ಅಪ್ಪ ಮೇಲೆ ಎಷ್ಟು ನಂಬಿಕೆ ಇದ್ದರೆ ಅವನೇನು ಮಾಡ್ತಾ ಇದ್ದಾನೆ, ಅವ್ನು ಕಟ್ಟಬೇಕಾದ್ರೆ ಅವ್ನು ಸೈಲೆಂಟಾಗಿ ಏನು ಮಾಡ್ತಾ ಇದ್ದಾನೆ, ಕತ್ತಿ ಎತ್ತು ಇನ್ನೇನು ಮಾಡಬೇಕು ಅನ್ನೋವರೆಗೂ ಅಬ್ರಾಮ್ ಹತ್ರ ಮಾಡಬೇಕಾದ್ರೂ ಈಸಾಕನ್ ಏನು ಮಾಡ್ತಾ ಇದ್ದಾನೆ, ಬಾಯಿ ಮಾತಾಡಿ ಏನೂ ಮಾಡಿಲ್ಲ, ಸೈಲೆಂಟಾಗಿ ಏನು ಮಾಡ್ತೀನಿ, ಈಸ್ ಕ್ವೈಟ್ಲಿ ಈಸ್ ಆನ್ ದ ಸ್ಯಾಕ್ರಿಫೈಸ್ ಟೇಬಲ್. ಹೌ ಮಚ್ ಟ್ರಸ್ಟ್ ಶುಡ್ ಈಸಾಕ್ ಹ್ಯಾವ್ ಆನ್ ಅಬ್ರಹಾಮ್? ಅಬ್ರಹಾಮನ ಮೇಲೆ ಈಸಾಕನಿಗೆ ಎಷ್ಟು ನಂಬಿಕೆ ಇದ್ದರೆ ಒಂದು 20-30 ವಯಸ್ಸು ಹುಡುಗ ಈಸಿಯಾಗಿ ಏನು ಮಾಡ್ಬೋದು, ಓಡೋಗ್ಬೋದು. ಆದರೆ ಅವನೇನು ಮಾಡ್ತಾ ಇದ್ದಾನೆ, ಆ ಟೇಬಲ್ ಮೇಲೆ ಅವನೇನು, ಆ ಒಂದು ಆಲ್ಟರ್ ಮೇಲೆ ಅವನೇನು ಮಾಡಿ ಮಲಗಿದ್ದಾನೆ, ಏನೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಅವನು ಏನೋ ಅವನು
ಈ ಕಡೆ ಆ ಕಡೆ ಏನು ಮಾಡ್ತಿಲ್ಲ, ಅವನ ಪಾಠ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ. ಅಲ್ಲೆಲೂಯ. ನಾವಾದ್ರೆ ಏನು ಮಾಡ್ತೀವಿ, ಹಾಗೆ ನಾವು ಈಸಾಕನಾಗಿದ್ರೆ ಏನು ಮಾಡ್ತಾ ಇದ್ವಿ, ನಿನಗೇನು ಹುಚ್ಚಿಡ್ದಿದ್ಯಾ, ನನ್ನನ್ನು ಸಾಯಿಸ್ಬೇಕು ಅಂತ ಬರ್ತಾ ಇದೆಯಲ್ಲ. ಸೊ ಇದೇ ನಾವು ಹೇಳ್ತೇವೆ, ಓ ಇವನು ದೇವರು ಅಂತ ಹೇಳ್ಕೊಂಡು ಇವನಿಗೆ ಏನಾಗ್ಬಿಡ್ತು, ಹುಚ್ಚಿಡ್ತು. ಅಬ್ರಾಮ್ಗೆ ಏನಾಯಿತು, he keeps saying God and now he is finally become crazy, mental ಆಗ್ಬಿಟ್ಟಿದೆ. So in this situation, look, Abraham ಮೇಲೆ Isaac has trust. Isaac has trust on Abraham. ಈಸಾಕನಿಗೆ ಅಬ್ರಾಮ್ ಮೇಲೆ ನಂಬಿಕೆ ಇತ್ತು, ಅಬ್ರಾಮನಿಗೆ ದೇವರ ಮೇಲೆ ನಂಬಿಕೆ ಇತ್ತು. ಅಲ್ಲೆಲೂಯ. ಅಬ್ರಾಮ್ ಹ್ಯಾಸ್ ಟ್ರಸ್ಟ್ ಆನ್ ಗಾಡ್. ಅಲ್ಲೆಲೂಯ. ಸೊ ಹಿಂಗಿರಬೇಕಾದ್ರೆ ಲಾಸ್ಟಲ್ಲಿ ಏನಾಗ್ತಾ ಇದೆ, ಇನ್ನೊಂದು ಕತ್ತಿ ಎತ್ತು ಅವನು ಇದು ಮಾಡಬೇಕಾದ್ರೆ ಏನಾಗ್ತಾ ಇದೆ, ದೇವ್ರು ಹೇಳ್ತಾರೆ ಡೋಂಟ್ ಹರ್ಟ್ ದ ಬಾಯ್. ಇದಕ್ಕೆ ಮುಂಚೆ ಏನಾಗ್ತಾ ಇದೆ ನೋಡಿ, ನಾವು ಎಷ್ಟೋ ಕಡೆಯಲ್ಲಿ ಯೇಸು ಕ್ರಿಸ್ತುವಿಗೂ ಈಸಾಕನಿಗೂ ಏನು ಮಾಡ್ಬೋದು ಅಂದರೆ ರಿಲೇಟ್ ಮಾಡಿ ನೋಡ್ಬೋದು. ಯಾವ ರೀತಿ ಗೊಲ್ಗೊತಾ ಮಲೆ ಮೇಲೆ ಯೇಸು ಕ್ರಿಸ್ತು ತನ್ನ ಮರವನ್ನು ಯಾವ್ದ ಮೇಲೆ ಅವ್ರು ಶಿಲ್ಬೆಯಲ್ಲಿ ಹಾಕಬೇಕು ಅದ್ರ ಮೇಲೆ ಅವ್ರು ಯಾವ ರೀತಿ ಹೊತ್ಕೊಂಡು ಹೋದ್ರು. ಜಸ್ಟ್ ಲೈಕ್ ಹೌ ಜೀಸಸ್ ಹ್ಯಾಡ್ ಟು ಕ್ಯಾರಿ ಹಿಸ್ ಕ್ರಾಸ್ ಆನ್ ಟಾಪ್ ಆಫ್ ದ ಮೌಂಟೇನ್, Isaac also had to carry the wood on which he will be tied. Hallelujah. See how many correlations are there. Isaac also ಏನು ಮಾಡ್ತಾನೆ, he carries the same wood on which he will be sacrificed. Jesus also carries the cross on which he will be sacrificed. Hallelujah. ಅದು ಮಾತ್ರ ಅಲ್ಲ, another correlation is Jesus says in the garden Gethsemane ಏನು ಮಾಡ್ತಾರೆ ಅಂದರೆ, ಯೇಸು ಕ್ರಿಸ್ತ ಏನು ಮಾಡ್ತಾರೆ ಹೇಳ್ತಾರೆ, ದೇವರೇ ಈ ಒಂದು ಪಾತ್ರೆ ನಾನು ಕುಡಿಯ ಇರ್ಬೋದಾದರೆ ಇದನ್ನೇನು ಮಾಡಿ ನನ್ನಿಂದ ದೂರಮ್ಮ ಆದರೆ ನನ್ನ ಚಿತ್ತವಲ್ಲ. ಗಾಡ್ ಜೀಸಸ್ ಕ್ರೈಸ್ಟ್ ಇನ್ ದ ಗಾರ್ಡನ್ ಆಫ್ ಗೆತ್ಸೆಮನೆ ಸೇಸ್, ಗಾಡ್ ಇಫ್ ಇಟ್ ಇಸ್ ನಾಟ್ ವಿಲ್ಲಿಂಗ್ ಫಾರ್ ಯು, ಪ್ಲೀಸ್ ಡೋಂಟ್ ಲೆಟ್ ಮೀ ಬಿಕಮ್ ದ ಸ್ಯಾಕ್ರಿಫೈಸ್, ಬಟ್ ಅಗೇನ್ ನಾಟ್ ಮೈ ವಿಲ್ ಯೋರ್ ವಿಲ್ ಬಿ, ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತ ನಡೀಲಿ. ಬಟ್ ಅಗೇನ್ ಈ ಲೆಟ್ಸ್ ಗಾಡ್ ಡೂ ಹಿಸ್ ಥಿಂಗ್. ಸಿಮಿಲರ್ಲಿ ಈಸಾಕ್ ಆಲ್ಸೋ ಆಸ್ಕ್, ಯಾವುದಾದ್ರೂ ಬಲಿ ಇದೆಯಾ, ಬಟ್ ಅಬ್ರಾಮ್ ಏನು ಹೇಳ್ತಾರೆ, ಅಬ್ರಾಮ್ ವಿಲ್ ಸೇ ನೋ, ಏನು ಹೇಳ್ತಾರೆ, ಗಾಡ್ ವಿಲ್ ಪ್ರೊವೈಡ್. ಬಟ್ ಜೀಸಸ್ ಕೆನಾಟ್ ಸೇ ಸಮ್ ಅದರ್ lamb will come, some other person will come and die. Jesus had to give his life. Isaac did not give his life, instead a ram gives its life, but on the cross Jesus had to give his life. ಯೇಸು ಕ್ರಿಸ್ತುಗೆ ಬೇರೆ ಚಾನ್ಸೇ ಇರಲಿಲ್ಲ, ಅವ್ರಿಗೆ ಬದಲಾಗಿ ಯಾವುದೋ ಒಂದು ಕುರಿಮರಿ ಅವ್ರಿಗೆ ಕೊಡೋಕ್ಕಾಗಿಲ್ಲ, ಯೇಸು ಕ್ರಿಸ್ತುನೇ. ನಾವು ಯಾಕೆ ಅಬ್ರಾಮ್ನ ಮನಸ್ಸನ್ನು ಅರ್ಥ ಮಾಡ್ಕೊಬೇಕಂದ್ರೆ, ಎಷ್ಟು ಸತಿ ಯೋಹಾನ 3:16 ನಾವು ಓದಬೇಕಾದ್ರೆ ವಿ ಸಿಂಪ್ಲಿ ರೀಡ್ ಇಟ್ ಆಫ್. ಯೋಹಾನ 3:16 ಓದಿ. ಒನ್ ಆಫ್ ದ ಮೋಸ್ಟ್ ಫೇಮಸ್ ವರ್ಸಸ್ ಇನ್ ಬೈಬಲ್, ಜಾನ್ ಚಾಪ್ಟರ್ 3 ವರ್ಸಸ್ 16. ಯೋಹಾನ 3ನೇ ವಚನ 16. ಜಾನ್ ಚಾಪ್ಟರ್ 3 ವರ್ಸಸ್ 16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು. Important verses. For God so loved the world that he gave his only begotten son. You will only understand the pain God went through when he was giving Jesus to us, only when you understand how much pain Abraham must have gone through when he was giving his son. Hallelujah. Only we can only relate to God giving a sacrifice, Jesus as sacrifice, only when we understand what Abraham went through. Just like if Abraham had to go 3 days and travel and then he had to give his life and all that, Jesus also had to stay 3 days in the depths of the earth before he came back alive. ಯೇಸು ಕ್ರಿಸ್ತನು 3 ದಿವಸ ಏನು ಮಾಡಬೇಕಾಗಿತ್ತು, 3 ದಿವಸ ಭೂಮಿಯ ಅಡಿಯಲ್ಲಿ ಇದ್ದು ಆಮೇಲೆ 3 ದಿವಸ ಆದಮೇಲೆ ಏನು ಮಾಡ್ತಾ ಇದ್ದಾರೆ, ಎದ್ದು ಬರ್ತಾರೆ. ಹಲ್ಲೆಲೂಯಾ. ಇದೇ ರೀತಿನೇ ನೋಡಿ, ಅಬ್ರಾಮ್ ಟ್ರಾವೆಲ್ ಮಾಡ್ತಾ ಇರ್ಬೋದು, ಅಬ್ರಾಮ್ ಕಣ್ಣಿಗೆ ಈಸಾಕನ ಆಲ್ರೆಡಿ ಸತ್ತೋದ. ಯಾಕಂದರೆ ಅವ್ನಿಗೆ ಗೊತ್ತಿಲ್ಲ ಈ 3 ದಿವಸ ಆದಮೇಲೆ ಎದ್ದು ಬರ್ತಾನೋ ಇಲ್ವೋ, ಏನು ನಂಬಿಕೆ ಮಾತ್ರ ಇದೆ, ಏನೇ ಆದರೂ ದೇವ್ರು ನನಗೆ ಹಿಂತಿರುಗಿ ಕೊಡ್ತಾರೆ ಅಂತ. ಹಲ್ಲೆಲೂಯಾ. ಅಬ್ರಾಮನಿಗೆ ಎಷ್ಟು ನೋವಾಗಿರುತ್ತೋ ಅದಕ್ಕಿಂತ ಎಷ್ಟೋ ನೋವು ಯೇಸು ಕ್ರಿಸ್ತು ದೇವ್ರಿಗಾಗಿರುತ್ತೆ ಯೇಸು ಕ್ರಿಸ್ತುವನ್ನು ಕೊಡುವ. ಗಾಡ್ ಮಸ್ಟ್ ಹ್ಯಾವ್ ಗಾನ್ ಥ್ರೂ ಸೋ ಮಚ್ ಪೇನ್ that only because he loved us that he gave his only son Jesus Christ. Hallelujah. Because only Jesus Christ can take away our sins. ಯೇಸು ಕ್ರಿಸ್ತುವಿಂದ ಮಾತ್ರ ನಮ್ಮ ಪಾಪಗಳನ್ನ ಏನು ಮಾಡೋಕ್ಕಾಗತ್ತೆ, ತೆಗೆಯೋಕ್ಕಾಗತ್ತೆ.
ನಿಮ್ಮ ಮೇಲೆ ಎಷ್ಟು ಪ್ರೀತಿ, ಇವಾಗ ನೋಡಿ ಅಬ್ರಾಮನಿಗೆ ದೇವ್ರ ಮೇಲೆ ಎಷ್ಟು ಪ್ರೀತಿಯು ನಂಬಿಕೆ ಇದ್ದಿದ್ರೆ ಅವ್ರೇನು ಮಾಡ್ತಾ ಇದ್ದಾನೆ, ಈಸಾಕನನ್ನು ಬಲಿಯಾಗಿ ಕೊಡು. ಇಮ್ಯಾಜಿನ್ ಹೌ ಮಚ್ ಅಬ್ರಾಮ್ ಹ್ಯಾಡ್ ಟು ಲವ್ ಆ್ಯಂಡ್ ಹ್ಯಾವ್ ಫೇತ್, ಬಿಲೀಫ್ ಇನ್ ಗಾಡ್, that he was willing to give his only son. Now imagine how much God has to love you to give his only son. Hallelujah. Because here at least God, Abraham can trust God to give something else. But what will God do? Hallelujah. God had to trust, God had to say, no, I will give my only son as a sacrifice for you. ದೇವ್ರು ಏನು ಮಾಡಬೇಕಾಗಿತ್ತು, ನನ್ನ ಒಬ್ಬನೇ ಮಗನನ್ನು ನಿಮಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಬಲಿಯಾಗಿ ಕೊಡ್ತಾ ಇದ್ದೀನಿ. ಸೊ ವೆನ್ ವಿ ಥಿಂಕ್ ಆಫ್ ಥಿಂಗ್ಸ್ ವಿ ಆರ್ ಗಿವಿಂಗ್ ಅಪ್ ಫಾರ್ ಗಾಡ್, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಹಿಸ್ ಲವ್ ಫಾರ್ ಅಸ್. ಇಫ್ ಅಬ್ರಹಾಮ್ ಲವ್ಡ್ ಹಿಸ್ ಓನ್ ಸನ್ ಸೋ ಮಚ್, ಒಂದು 20-30 ವರ್ಷ ಅವ್ನ ಕಣ್ಮುಂದೆ ಬೆಳೆದಂಥ ಮಗು, ಇವಾಗ ಅವನೇನು ಮಾಡಬೇಕು, ಬಲಿ 20-30 years he seen that boy grow up, now God is asking him to give him as a sacrifice. If in case Isaac was to die there, example, if Isaac was gone, what will Abraham do? He does not have Ishmael to give all his wealth. On kaasala kodake Ishmael illa. Isaac also is gone, it's all gone. All of his wealth is useless. Imagine God, because there is a verse in the Bible that says all of this world, all of us humans were created for Jesus Christ. Hallelujah. ಯೇಸು ಕ್ರಿಸ್ತುವಿಗೋಸ್ಕರ, ಯೇಸು ಕ್ರಿಸ್ತು ಆಳಬೇಕು ಅಂತ ಈ ಭೂಲೋಕವನ್ನು ಏನು ಮಾಡಿದಂತೆ, ದೇವರು ಉಂಟು ಮಾಡಿದ್ರಂತೆ. ಅವರ ಮಗನಿಗೋಸ್ಕರ ಏನು ಮಾಡಿದ್ರಂತೆ, ಉಂಟು ಮಾಡಿದ್ರು. ಇದೆಲ್ಲವೂ ಯೇಸು ಕ್ರಿಸ್ತು ಒಂದು ವೇಳೆ ಸತ್ತು ಎದ್ದು ಬರದೇ ಇದ್ದರೆ ಇದೆಲ್ಲ ವ್ಯರ್ಥ. ಆಲ್ ದ ಕ್ರಿಯೇಷನ್, ಎವ್ರಿಥಿಂಗ್ ಈಸ್ ಯೂಸ್ಲೆಸ್ ವಿತೌಟ್ ಜೀಸಸ್ ಕ್ರೈಸ್ಟ್, ಬಿಕಾಸ್ ದ ಹೋಲ್ ವರ್ಲ್ಡ್ ವಾಸ್ ಕ್ರಿಯೇಟೆಡ್ ಫಾರ್ ಹಿಮ್. Hallelujah. If Jesus Christ did not come back from the dead, everything is useless. Jesus is gone, that's it, over. We are, for God it is just waste, nothing, it's useless. So just like how Abraham's wealth would have gone to someone, this whole world would have gone into Satan's hands. Hallelujah. We will not have someone else. ಎಲ್ಲ ಈ ಭೂಲೋಕ ಏನಾಗ್ಬಿಡ್ತಿತ್ತು, ಪಿಶಾಚೆ ಕೈಗೆ ಹೋಗ್ಬಿಡ್ತಿತ್ತು ಅಷ್ಟೇ, ಅದಕ್ಕೆ ಮೇಲೆ ಯೂಸ್ ಇಲ್ಲ. God can't do anything, there's nothing, no use. Devil will start ruling the world. So Jesus coming back from the dead was that important. ಅದೇ ಥರನೇ here Abraham's trust on God was that important. Hallelujah. If Abraham did not trust God to that extent, ಅಷ್ಟು ಅಬ್ರಾಮನಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಅವನಿಂದ ಏನು ಮಾಡೋಕ್ಕಾಗ್ತಿಲ್ಲ, ಬಲಿಯನ್ನು ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಅಬ್ರಾಮನು ದೇವರ ಮೇಲೆ ಅಷ್ಟು ನಂಬಿಕೆ ಇಟ್ಟ, ದೇವರು ನಮ್ಮ ಭೂಲೋಕದ ಮೇಲೆ ಅಷ್ಟು ಪ್ರೀತಿ ಇಟ್ಟು. ಹಲ್ಲೆಲೂಯಾ. ದೇವರು ಅಬ್ರಾಮನಿಗೆ ಯಾವಾಗೂ ಒಳ್ಳೆಯವರಾಗಿದ್ದರು. ಹಲ್ಲೆಲೂಯಾ. ಅದರಿಂದಾನೇ ಅಬ್ರಾಮ್ ಏನು ಮಾಡ್ತಾನೆ, ದೇವರನ್ನು ನಂಬ್ತಾನೆ. ನಮ್ಮನ್ನು ನಂಬುವುದಕ್ಕೆ ನಾವು ದೇವರಿಗೆ ಯಾವತ್ತೂ ಒಳ್ಳೆಯವರಾಗಿದ್ದಿಲ್ಲ. ಅಟ್ಲೀಸ್ಟ್ ಫಾರ್ ಗಾಡ್, ಅಬ್ರಾಮ್ ಇನ್ ಗಾಡ್ಸ್ ಐಸ್, ಇನ್ ಗಾಡ್ಸ್ ಐಸ್ ಅಬ್ರಾಮ್ ವಾಸ್ ಗುಡ್. For Abraham's eyes, God was good. God is faithful. God will do everything. God is good. But to God's eyes, us human beings, now manusharu, us human beings are not that good people that God will trust us and love us. But God still loved us. Even before we loved him back, God loved us and gave his son as a sacrifice. Hallelujah. ನಾವು ಒಳ್ಳೆಯವರು, ನಾವು ದೇವ್ರನ್ನ ಪ್ರೀತಿ ಮಾಡೋದಕ್ಕೆ ಮೊದಲೇ ನಾವು ಎಷ್ಟು ಕೆಟ್ಟವರು ಅಂತ ಗೊತ್ತಿದ್ರೂ ದೇವ್ರು ಏನು ಮಾಡ್ತಾರೆ, ನಮಗೆ. ಹಲ್ಲೆಲೂಯಾ. ನೋಡಿ, ಈ ಜಾಗದಲ್ಲಿ ಈಸಾಕನಿಗೆ ತನ್ನ ತಂದೆ ಮೇಲೆ ಅಷ್ಟು ನಮಗೆ, ಈಸಾಕ್ ಹ್ಯಾಡ್ ಸೋ ಮಚ್ ಟ್ರಸ್ಟ್ ಆನ್ ಹಿಸ್ ಫಾದರ್. ಈವನ್ ವೆನ್ ಹಿ ವಾಸ್, ಅವನೇನು ಮಾಡ್ತಾನೆ, ತನ್ನ ಯಾವುದ್ರ ಮೇಲೆ ಅವ್ನು ಕೊಲೆ ಆಗಬೇಕು ಅಂತಿತ್ತು, ಅದನ್ನೇ ಅವನೇನು ಮಾಡ್ತಾನೆ, ಅವನ ಇದನ್ನು ಕತ್ಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಏನಕ್ಕೋಸ್ಕರ ಅಂದರೆ, ಯಾಕೆ ಇದನ್ನು ನಾವು ತಿರುಗಿ ಮಾತಾಡ್ತಾ ಇದ್ದೀನಿ ಅಂದರೆ, when you don't give a proper sacrifice to God, ನೀವು ಅಂದರೆ ನಿಮ್ಮ ಜೀವನದಲ್ಲಿ ಇರುವಂಥ ವಿಷಯಗಳನ್ನ ದೇವರಿಗೆ ಕೇಳುವಾಗ, ಅದು ನೀವು ಕೊಡೋದೇ ಇರುವಾಗ, ನಿಮ್ಗೆ ಎಷ್ಟು ಇಟ್ ಕ್ಯಾನ್ ಬಿ ವೆರಿ ಕ್ಲೋಸ್ ಟು योर हार्ट. आपका दिल का बहुत करीब वाला चीज़ हो सकता है, व्यक्ति हो सकता है, कुछ भी हो सकता है. It is so close to your heart, will you be able to sacrifice it? ನೀವು ಅದನ್ನು ದೇವರಿಗೆ ತ್ಯಾಗವಾಗಿ ಕೊಡೋಕ್ಕೆ ಸಾಧ್ಯನಾ? ಯಾಕಂದರೆ
ಆಬ್ರಾಮನು ಕೀಳ್ಪಡೆದ ಕಾರಣದಿಂದ ಆಬ್ರಾಮನ್ ಜಸ್ಟ್ ಬಿಕಾಸ್ ಆಬ್ರಾಮ್ ಒಬೇಡ್, ಜೆನಿಸಿಸ್ ಚಾಪ್ಟರ್ 26 ವಿಲ್ ರೀಡ್, ಜೆನಿಸಿಸ್ ಚಾಪ್ಟರ್ 26 verses 5 and 13. Genesis chapter 26 verses 5, 12, 13. Okay. ಆದಿಕಾಂಡ 26ನೇ ವಚನ 12. ಜೆನೆಸಿಸ್ ಚಾಪ್ಟರ್ 26 ಅಲ್ಲಿ ಮೊದಲು 5 ಹೋಗಿ 5. 26 verses 5. ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದರು. ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಟೈಮ್. ಈಸಾಕನು ಗೆರಾರಿನಲ್ಲಿ ವಾಸವಾಗಿದ್ದಾಗ ನೆಕ್ಸ್ಟ್ 12 ಓದಿ 12 verses 12 ಇಂದ. ಆದಿಕಾಂಡ 26ನೇ ವಚನ 12. ಜೆನೆಸಿಸ್ ಚಾಪ್ಟರ್ 26 verses 12. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಕರ್ತರು ಅವನನ್ನು ಅಭಿವೃದ್ಧಿಪಡಿಸಿದರು. ಅವನ ಐಶ್ವರ್ಯವು ದಿನ ದಿನ ಹೆಚ್ಚಾದುದರಿಂದ ಬಹು ಧನವಂತನಾದನು. ಆಮೇಲೆ ನೋಡಿ, ಆಬ್ರಾಮನು ದೇವರಿಗೆ ಕೀಳ್ಪಟ್ಟ ಕಾರಣದಿಂದ, ಜಸ್ಟ್ ಬಿಕಾಸ್ ಆಬ್ರಾಮ್ ಒಬೇಡ್ ಗಾಡ್, ಈಸಾಕ್ ಇಸ್ ಬ್ಲೆಸ್ಡ್. ಹಲ್ಲೆಲೂಯಾ. ನಾಟ್ ಜಸ್ಟ್ ಆಬ್ರಾಮ್, ಇವನ್ ಈಸಾಕ್ ಇಸ್ ಬ್ಲೆಸ್ಡ್. ಆಬ್ರಾಮನು ದೇವರಿಗೆ ಕೀಳ್ಪಟ್ಟ ಕಾರಣದಿಂದ ಆಬ್ರಾಮ್ ಮಾತ್ರ ಅಲ್ಲ, ಆಬ್ರಾಮನು ಈಸಾಕನು ಸಹ ಏನಾಗಿದ್ದಾರೆ, ಆಶೀರ್ವದಿಸಲ್ಪಟ್ಟಿದ್ದಾರೆ. ಈಸಾಕನ್ ನೋಡಿ, ಅವನೇನು ಮಾಡ್ತಾನೆ, ಏನೇ ಕೆಲಸ ಮಾಡೋದು ದೇವರು ಅವರ ಜೊತೆ, ವಾಟ್ ಎವರ್ ಹಿ ಡಸ್ ಗಾಡ್ ಇಸ್ ವಿತ್ ಹಿಮ್. ಜಸ್ಟ್ ಬಿಕಾಸ್ ಆಬ್ರಾಮ್ ವಾಸ್ ಒಬೇಯಿಂಗ್, ಆಬ್ರಾಮ್ನ ಒಬೇ ಮಾಡಿದ ಕಾರಣದಿಂದ ದೇವ್ರು ಏನು ಮಾಡ್ತಾರೆ, ಇವನಿಗೆ ಏನೆಲ್ಲ ದನ ಏನು ಬೇಕು, ಹಣಕಾಸು ಏನೆಲ್ಲ ಕಷ್ಟ ಬಂದರೂ ದೇವರು ಅವನ ಜೊತೆ ಇದು. ಅವ್ನ ಕಷ್ಟ ಅನ್ನೋದೇ ಇಲ್ಲ, ದೇವರು ಅವನಿಗೆ ಅಷ್ಟು ಆಶೀರ್ವಾದ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ದೇವ್ರು ಹೇಳೋದನ್ನು ಕೇಳಿ ನಡೆಯುವಾಗ ನಮ್ಮ ಜೀವನದಲ್ಲಿ ನಾವು ಯೋಚನೆ ಮಾಡೋದಕ್ಕೂ ಮೀರಿದಕ್ಕೂ ದೇವ್ರು ಏನು ಮಾಡ್ತಾರೆ ಅಂತೆ, ಆಶೀರ್ವಾದ ಕೊಡ್ತಾರೆ. ಹಲ್ಲೆಲೂಯಾ. ದೇವರು ಹೇಳಿರುವುದನ್ನು ನಾವು ಕೇಳುವಾಗ ಆಶೀರ್ವಾದ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ನಾಟ್ ಎವ್ರಿ ಒನ್ ಗೆಟ್ಸ್ ದ ಸೇಮ್ ಬ್ಲೆಸ್ಸಿಂಗ್. ಸಮ್ ಪೀಪಲ್ ಬ್ಲೆಸ್ಸಿಂಗ್ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯ ಇರುತ್ತೆ. ಬಿಕಾಸ್ ವಿ ಆಲ್ ವುಡ್ ಹ್ಯಾವ್ ಸಫರ್ಡ್ ಸಮ್ ಥಿಂಗ್ಸ್. ಫಾರ್ ಸಮ್ ಪೀಪಲ್ ಹೆಲ್ತ್ ಇಸ್ ಅ ಬ್ಲೆಸ್ಸಿಂಗ್. ಒಬ್ಬೊಬ್ರಿಗೆಲ್ಲ ಏನಿರುತ್ತೆ ಅಂದರೆ ಎಂಟೈರ್ ಫ್ಯಾಮಿಲಿ ವಿಲ್ ಹ್ಯಾವ್ ಹೆಲ್ತ್ ಪ್ರಾಬ್ಲಮ್. ಸೊ ಇಫ್ ದೇ ಆರ್ ಹೆಲ್ತಿ ಇಟ್ ಈಸ್ ಅ ಬಿಗ್ ಬ್ಲೆಸ್ಸಿಂಗ್. ಸಮ್ ಪೀಪಲ್ ದೆಲ್ ಬಿ ವೆರಿ ಪೋರ್. ಕೆಲವು ಜನರಿಗೆ ಏನಿರುತ್ತೆ, ಫುಲ್ ಕುಟುಂಬನೇ ಏನಾಗಿರುತ್ತೆ, ಅನಾರೋಗ್ಯ ಕಷ್ಟ ಆ ರೀತಿ ಇರಬೇಕಾದ್ರೆ ಅಂಥ ಜನರಿಗೆ ಏನು ಒಂದು ದೊಡ್ಡ ವಿಷಯ, ಆರೋಗ್ಯ ಬಂದುಬಿಟ್ರೆ ನನಗೂ ನನ್ನ ಕುಟುಂಬ ಆರೋಗ್ಯ ಇದ್ದರೆ ದೊಡ್ಡ ಬ್ಲೆಸ್ಸಿಂಗ್. ಕೆಲವು ಜನರಿಗೆ ಹಣಕಾಸಿನ, ಸಮ್ ಪೀಪಲ್ ವಿಲ್ ಬಿ ವೆರಿ ಪೋರ್. ಟು ದೆಮ್ ಇಫ್ ದೇ ಗೆಟ್ ನೈಸ್ ಮನಿ, ನೈಸ್ ಪೊಸಿಷನ್, ನೈಸ್ ಕ್ಲಾಸ್, ಇಟ್ ಈಸ್ ಅ ಬಿಗ್ ಬ್ಲೆಸ್ಸಿಂಗ್ ಟು ದೆಮ್. ಕೆಲವು ಜನರಿಗೆ ಹಣಕಾಸೇ ಇರಲ್ಲ, ಅಂಥ ಒಂದು ಕುಟುಂಬದಲ್ಲಿ ದೇವರು ಇವರಿಗೆ ಹಣಕಾಸೆಲ್ಲ ಕೊಟ್ಟು ಚೆನ್ನಾಗಿಟ್ಟರೆ ಅದು ಒಂದು ದೊಡ್ಡ. ಎಲ್ರಿಗೂ ಒಂದೇ ರೀತಿಯಾದ ಆಶೀರ್ವಾದ ಅಲ್ಲ. ಹಲ್ಲೆಲೂಯಾ. ಎಲ್ರಿಗೂ ಒಂದೊಂದು ರೀತಿಯಾದ ಆಶೀರ್ವಾದ. ಆದರೆ ಮುಖ್ಯವಾದ ವಿಷಯ ಏನಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಗಾಡ್ ಬ್ಲೆಸ್ಸಸ್ ಯುವರ್ ಒಬೀಡಿಯನ್ಸ್. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಲೆಟ್ಸ್ ಆಲ್ ಸ್ಟ್ಯಾಂಡ್ ಅಪ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, if you want to be blessed by God, that is because see God says, ದೇವರು ವಾಕ್ಯದಲ್ಲಿ ಏನಿದೆ ಅಂದರೆ, ನೀವು ನಿಮ್ಮ ಆಶೀರ್ವಾದದ ಜೊತೆ ದೇವರು ಏನು ಮಾಡಲ್ಲ ಅಂತ ದುಃಖವನ್ನು ಸೇರಿಸಿಕೊಡಲ್ಲ. when God blesses you, he blesses it without sorrow. You will not have sadness in your blessing. when God blesses you, he'll bless you a lot and you will not have sadness with it. Hallelujah. ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ಹೆಚ್ಚಾಗಿ ಆಶೀರ್ವದಿಸ್ತಾರೆ, ಜೊತೆ ಏನಿರಲ್ಲ, ದುಃಖ ಅನ್ನೋದಿರಲ್ಲ. ಸೊ ಇಫ್ ಯು ವಾಂಟ್ ದಟ್ ಬ್ಲೆಸ್ಸಿಂಗ್ ಫ್ರಮ್ ಗಾಡ್, ಆ ಒಂದು ದೇವ್ರ ತಂದ ಆಶೀರ್ವಾದ ನಮ್ಮ ಪಡ್ಕೊ. ಯಾವುದೇ ಒಂದು ವಿಷಯ ಇರಲಿ, ಹೆಲ್ತ್ ಇರ್ಬೋದು, ಹಣಕಾಸು ಇರ್ಬೋದು, ಅಥವಾ ದೇವ್ರ ಜೊತೆ ಸಂಬಂಧ ಇರ್ಬೋದು, ಯಾವುದೇ ಒಂದು ವಿಷಯ, ಎನಿಥಿಂಗ್ ದಟ್ ಯು ವಾಂಟ್ ಫ್ರಮ್ ಗಾಡ್, ಯು ವಿಲ್ ಗೆಟ್ ಇಟ್ ವೆನ್ ಯು ಸ್ಯಾಕ್ರಿಫೈಸ್ ಆ್ಯಂಡ್ ಒಬೇ. ಹಲ್ಲೆಲೂಯಾ. ನೀವು ದೇವ್ರು ಹೇಳೋದನ್ನು ಕೀಳ್ಪಡೆದು ನಡೆದು ನೀವು ಆ ಒಂದು ಸ್ಯಾಕ್ರಿಫೈಸ್ನ ಮಾಡಬೇಕಾದ್ರೆ ನೀವೇನು ಮಾಡ್ತೀರ, ದೇವ್ರ ಹತ್ರದಿಂದ ಅದನ್ನು ಪಡ್ಕೊಬೋದು. ಹಲ್ಲೆಲೂಯಾ. ನೀವು ಕೇಳೋದಕ್ಕೆ ಮುಂಚೆನೇ, ಯಾಕಂದರೆ ಆಬ್ರಾಮ್ನಾಗಲಿ ಈಸಾಕನಾಗಲಿ ಯಾರೂ ಹಣಕಾಸಿಗೋಸ್ಕರ ಕೇಳಿಲ್ಲ. ಈಸಾಕ್ or Abraham, nobody had to pray God to give me money or to give him wealth, to give him health. They did not have to pray. ಅದೇ ರೀತಿ ನೀವು ಸಹ ಪ್ರಾರ್ಥನೆ ಮಾಡಬೇಕು ಅಂತ ಬೇಕಿಲ್ಲ. ದೇವ್ರು ನೀವು ಕೇಳೋದಕ್ಕೆ ಮುಂಚೆನೇ ನಿಮ್ಮ ಎಲ್ಲ ವಿಷಯಗಳನ್ನ ಏನು ಮಾಡ್ತಾರೆ, ದಯಪಾಲಿಸ್ತಾರೆ. ಆದರೆ ನಿಮ್ಮ ಮನಸ್ಸಲ್ಲಿ ಇರಬೇಕಾಗಿರೋ ಒಂದು ವಿಷಯ ಏನಂದರೆ ಕೀಳ್ಪಡೆಯೋದು, ದೇವ್ರು ಹೇಳೋದನ್ನು ಕೇಳಿ ನಡೆಯುವುದು. ಸ್ಯಾಕ್ರಿಫೈಸ್. ವೆನ್ ಗಾಡ್ ಆಸ್ಕ್ಸ್ ಯು ಟು ಡೂ ಸಮಥಿಂಗ್, ಯು ಒಬೇ. ಹಲ್ಲೆಲೂಯಾ. ದೇವ್ರು ನಮ್ಮನ್ನು ಏನಾದರೂ ಮಾಡು ಅಂದರೆ ಅದನ್ನು ಕೇಳಿ ನಾವು ನಡೆಯಬೇಕು.
ಪ್ರಾರ್ಥಿಸೋಣ. ವಿಲ್ ಪ್ರೇ. ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಒಳ್ಳೆಯವರು, ನಮ್ಮ ಕೃಪೆ ಸದಾಕಾಲ ಇದೆ, ಅದಕ್ಕಾಗಿ ಸ್ತೋತ್ರ. ಈ ದಿನವನ್ನು ನೋಡುವುದಕ್ಕೆ ಒಳ್ಳೆ ಕೃಪೆಯನ್ನು ಆಶೀರ್ವಾದವನ್ನು ಕೊಟ್ಟಿಲ್ಲ, ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ಈ ದಿನದಲ್ಲಿ ನೀವು ನಮ್ಮ ಜೊತೆ ನಡೆಸ್ಕೊಟ್ಟಿದ್ದೀರ. ವಾಕ್ಯಗಳನ್ನು ಕೇಳಿ ನಡೆಯೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ಸ್ಯಾಕ್ರಿಫೈಸ್, ನೀವು ನಮ್ಮನ್ನು ಸ್ಯಾಕ್ರಿಫೈಸ್ ಮಾಡು ಅಂತ ಹೇಳುವಾಗ ಹೆಲ್ಪ್ ಅಸ್ ಟು ಗಿವ್ ದ್ಯಾಟ್ ಸ್ಯಾಕ್ರಿಫೈಸ್. ನಮ್ಮ ಆ ಒಂದು ತ್ಯಾಗವನ್ನು ಮಾಡೋಕ್ಕೆ ಸಹಾಯ ಮಾಡಿ. ನೀವು ಹೇಳುವ ವಾಕ್ಯಗಳನ್ನು ಕೇಳಿ ನಡೆಯೋಕ್ಕೆ ಸಹಾಯ ಮಾಡಿ. ನೀವು ನಮ್ಮನ್ನು ಹೆಚ್ಚಾಗಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ಆಶೀರ್ವಾದಗಳು ಮಾತ್ರ, ನಮ್ಮ ಪ್ರಸನ್ನತೆ ನಮ್ಮ ಜೀವನದಲ್ಲಿ ಇರಲಿ. ಅದೇ ರೀತಿಯಪ್ಪ ಸ್ತೋತ್ರ. ಪರಲೋಕದಲ್ಲಿ ಇರುವಂಥ ತಂದೆಯಾದ ದೇವರು, ನೀವು ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದಪ್ಪ, ನಾವು ಕೇಳುವಂಥ ಎಲ್ಲ ವಿಷಯಗಳು, ಆಲ್ ದ ಪ್ರೇಯರ್ಸ್ ದಟ್ ವಿ ಹ್ಯಾವ್, ಹೌದಪ್ಪ, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆ, ಐಕ್ಯತೆ ಮತ್ತು ಯೇಸು ಕ್ರಿಸ್ತುವಿನ ಆ ಒಂದು ಕೃಪೆ, ಆ ಒಂದು ಬಲ, ದ ಸ್ಟ್ರೆಂತ್ ಆಫ್ ಜೀಸಸ್, ಅದು ನಮಗೆ ಕೊಟ್ಟು, ಹೌದಪ್ಪ, ಎಲ್ಲವನ್ನು ಅಪ್ಪ, ಎಲ್ಲ ಪ್ರಾರ್ಥನೆಗಳನ್ನು ಸರಿಯಾದ ಸಮಯದಲ್ಲಿ, ಇದೇ ವಾರದಲ್ಲಿ ದೊಡ್ಡ ಅದ್ಭುತವನ್ನು ನಾವೆಲ್ಲರೂ ನೋಡೋದಕ್ಕೆ ಸಹಾಯ ಮಾಡಿ. ಸರಿಯಾದ ಸಮಯದಲ್ಲಿ ಆನ್ಸರ್ ಕೊಟ್ಟು ನಮ್ಮನ್ನು ನಡೆಸಿದ್ದಕ್ಕಾಗಿ ನಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ನಮ್ಮನ್ನು ನಡೆಸಿ ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಕೃಪೆ ಸಿಂಹಾಸನದ ಮುಂದೆ ಬಂದು ಕೇಳಿದ್ದೇವೆ ತಂದೆಯಾದ ದೇವರೇ.